ರವೀಣ ಹೊತ್ತು ಹೊತ್ತಿಗೆ ಒಂದು ತಿಂದೋಗ್ತದೆ, ಆದರೆ ಉಪದ್ರ ಎಂತ ಸಹ ಇಲ್ಲ. ರವೀಣ ಎಂತಾಯ್ತು? ಎಂತೆಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿರಲಿ. ನಿಮ್ಮ ಪಾತ್ರವನ್ನು ನಿರ್ವಹಿಸುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಕಥೆಯಲ್ಲಿ ಬರುವ ಪಾತ್ರ ಎಲ್ಲವೂ ಕೂಡ ನಾವು ಆಸ್ಪಾಸಲ್ಲಿ ಮಾತಾಡುವ ಒಂದು ಇದೆಯಲ್ಲ, ಎನ್ವೈರ್ಮೆಂಟ್ ಇದೆಯಲ್ಲ, ಅದೇ ಇದೆ. ಈ ಹಾಡಿನ ಬಗ್ಗೆ ಹೇಳೋದಾದರೆ ಅದು ಹೇಗೆ ಸರ್? ಅದು ಎಷ್ಟು ಸಮಯ ಶೂಟಿಂಗ್ ಆಯಿತು? ಎಂತ ಸರ್, ಹಾಡಿನ 4 ದಿವಸ ಶೂಟ್ ಮಾಡಿದ್ವಿ, ಎಲ್ಲ ನೈಟೇ. ನಮಗೆ ನಿದ್ದೆನೇ ಇಲ್ಲ. ಪ್ರೇತ ಹಿಡಿದಿದೆ ಅಂತ ಹೇಳಿ ನೀವು ಪ್ರತಿಯೊಂದು ಕಷಾಯವನ್ನು ಕೊಡೋದಾಗಿರ್ಬೋದು, ಅದು ಹೇಗಿತ್ತು? ನನ್ನ ಮಗನ ಮೇಲಿದ್ದ ಪ್ರೇತ ಇನ್ನೂ ಸಹ ಹೋಗ್ಲಿಲ್ಲ ಅಂತೆ. ಮಕ್ಕ ಬಾಯಿಗೆ ಹಾಕುವಾಗ ಮೂಗಿಡಿಲಿಕ್ಕೆ ಉಂಟು ಮಾರ, ಇವ್ರು ಗಟ್ಟಿ ಹಿಡಿದದ್ದು ಆ ಸಂದರ್ಭದಲ್ಲಿ. ಇವರು ತೆಗಿ ಮಾರ, ನೀವು ಎಂತ ಮಾರ ದಮ್ ಕಡಿಸ್ತೀರ ಅಂತ ಆವಾಗ ಬೈದಿದ್ದೆ. ಅವರು ಕೂಡ ಹೀಗೆ ಮಾಡ್ತಾ ಇದ್ರು ನಮ್ಮ JP ಸರ್. ಇವತ್ತೊಂದು ಸ್ಪೆಷಲ್ ಆದಂತಹ ಪಾಡ್ಕಾಸ್ಟ್. ನಾವು ಇತ್ತೀಚೆಗೆ ಒಂದು ಸಿನಿಮಾವನ್ನು ಕೇಳಿರ್ತೇವೆ, ಸೂ ಫ್ರಮ್ ಸೋ ಅಂತ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ಸಾಧಾರಣವಾಗಿ ನೀವು ನೋಡಿರ್ತೀರ. ಸೊ ಸೂ ಫ್ರಮ್ ಸೋ ಹಾಗೆ ಬೇರೆ ಬೇರೆ ಕನ್ನಡ ಚಿತ್ರಗಳಾಗಿರ್ಬೋದು, ತುಳು ಚಿತ್ರಗಳು, ಅದು ಗಿರ್ಗಿಟ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಸಿನಿಮಾಗಳಲ್ಲಿ ಅನೇಕ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದಂಥವರು ನಮ್ಮ ಜೊತೆ ವಿಶ್ವನಾಥ್ ಅಸೈಗೋಳಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಈ ಒಂದು ಕಲಾವಿದರ ಒಂದು ಪಯಣ ಅಂತ ಹೇಳ್ಬೋದು, ಹೇಗೆ ಪ್ರಾರಂಭ ಆಯಿತು? ನಮ್ಮದಂದರೆ, ನಾನು ಚಿಕ್ಕಂದಿನ ಪ್ರಾಥಮಿಕ ನನ್ನ ಜೀವನದಲ್ಲಿ ನಾನೊಂದು ರಂಗಭೂಮಿಯಲ್ಲಿ ನಟಿಸಿದವನು. ಅದೇ ಹವ್ಯಾಸವನ್ನು ಮುಂದುವರಿಸಿಕೊಂಡು ಸಾಧಾರಣ ನಾನು ನನ್ನ ಮದುವೆ ಆ ಒಂದು ಹಂತದವರೆಗೆ ನಾನು ನಾಟಕ ರಂಗದಲ್ಲಿ ಅಭಿನಯಿಸಿದ್ದೆ. ಮತ್ತು ಸ್ವಲ್ಪ ದೂರ ಇಟ್ಟೆ, ಯಾಕೆಂದರೆ ಬದುಕು ಸ್ವಲ್ಪ ಕಷ್ಟ ಇತ್ತು. ಅದಕ್ಕೋಸ್ಕರ ಜೀವನ ಸಾಗಿಸಬೇಕಲ್ವ, ಅದಕ್ಕೋಸ್ಕರ ಮುಂದೆ ಅದನ್ನು ಬಿಟ್ಟೆ ಸ್ವಲ್ಪ ದೂರಲ್ಲಿ. ಅದು ಕೂಡ ನಾನು ನಾಟಕ ರಂಗದಲ್ಲಿ ಹವ್ಯಾಸಿ ಕಲಾವಿದನಾಗಿ ಮಾಡ್ತಾಯಿದ್ದೆ, ಯಾವುದೇ ತಂಡದಲ್ಲಿ ಆ ಥರ ಮಾಡ್ತಾ ಇರಲಿಲ್ಲ. ನಂತರ ನಾನು 2017ರಲ್ಲಿ ಒಂದು ಮೊಟ್ಟೆಯ ಕತೆ, ಇದು ಈ ಚಲನಚಿತ್ರದ ಮೂಲಕ ನಾನು ಪಾದಾರ್ಪಣೆ ಮಾಡಿದ್ದೇನೆ. ರಾಜ್ ಬಿ ಶೆಟ್ಟಿಯವರು ನಿರ್ದೇಶಿಸಿದ್ದಾರೆ. ಅವರ ತಂಡದಲ್ಲಿ ಅವರೊಂದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಒಂದು ಪ್ರೇರಣೆ ಆಯಿತು ನನಗೆ. ಮೊದಲ ನನ್ನ ಸಿನಿಮಾ ಜರ್ನಿಯನ್ನು ನಾನು ಆರಂಭಿಸಿದ್ದು ಒಂದು ಮೊಟ್ಟೆಯ ಕತೆ ಚಿತ್ರದ ಮೂಲಕ. ಅದೇ ಒಂದು ಬಹಳ ವಿಶೇಷ ಅಂತ, ಯಾಕಂತ ಹೇಳಿದರೆ ಆ ಸಿನಿಮಾ ಆಗಿರ್ಬೋದು, ಅದು ರಾಜ್ ಬಿ ಶೆಟ್ಟಿಯವರಿಗೂ ಒಂದು ಹೆಸರನ್ನು ತಂದಂಥ ಸಿನಿಮಾ. ಖಂಡಿತ. ಸೊ ಅದರಲ್ಲಿ ನೀವು ಪ್ರಥಮವಾಗಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅವರು. ಅದು ಖಂಡಿತವಾಗಿ ಒಂದು ಒಳ್ಳೆಯ ಬೆಳವಣಿಗೆ ಖಂಡಿತ. ಈ ಒಂದು ಮೊಟ್ಟೆ ಕಥೆಯಲ್ಲಿ ಯಾವ ಪಾತ್ರವನ್ನು ನೀವು ಮಾಡಿದ್ರಿ? ನಾನು ಒಂದು ಮೊಟ್ಟೆ ಕಥೆಯಲ್ಲಿ ರಾಜ್ ಬಿ ಸರ್ ಅವರ ತಂದೆ ಪಾತ್ರ ಮಾಡಿದ್ದೇನೆ. ನಮ್ಮ ಹೆಂಡತಿಯಾಗಿ ಉಷಾ ಭಂಡಾರಿ ಅಂತ, ಅವರು ಒಳ್ಳೆಯ ನಟಿ, ಅವರೊಟ್ಟಿಗೆ ನಾನು ಮಾಡಿದ್ದು. ಒಂದು ಮೊಟ್ಟೆ ಕಥೆಯನ್ನು ಮತ್ತೆ ನೀವು ನೆನಪು ಮಾಡ್ಕೊಳ್ಳೋದಾದರೆ ಹೇಗಿತ್ತು ಆ ದಿನಗಳು, ಆ ಶೂಟಿಂಗ್ ದಿನಗಳಾಗಿರ್ಬೋದು, ಅಥವಾ ಹೇಗಿತ್ತು ಸರ್? ಹೇಗೆ ಸೆಲೆಕ್ಟ್ ಆದದ್ದು ಫಸ್ಟ್? ನನಗೆ ಮೊದಲೇ ಚಿಕ್ಕದಿರುವಾಗಲೇ ನನಗೆ ಈ ಕಲಾ ಇದಕ್ಕೆ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇದ್ದರಿಂದ ನಮಗಿದು ಕೈಗೆ ಆಗ್ತದ ಎಂಬ ಒಂದು ತಲೆಯಲ್ಲಿ ಇರ್ತಾಯಿತ್ತು. ಮತ್ತೆಲ್ಲ ದೈವೇಚ್ಛೆ. ಹೀಗೆ ದಾರಿಯಲ್ಲಿ ಎಲ್ಲ ಹೋಗುವಾಗ ಸ್ಕ್ರೀನ್ ಪೋಸ್ಟರೆಲ್ಲ ಇರ್ತದಲ್ವ, ಸಿನಿಮಾದಲ್ವ, ಆವಾಗ ನನಗೆ ನಾನು ಸಿನಿಮಾದಲ್ಲಿ ಮಾಡ್ಬೋದಾ ಒಂದು ಅನಿಸಿಕೆ ಇತ್ತು. ನಮಗೆ ಕೈಗೆ ಎಡಕುವುದಿಲ್ಲ, ಅದು ನಮ್ಮ ಚಿಂತೆ ಅದೇ ಇತ್ತು. ಖುಷಿ ನಾಟಕದಲ್ಲಿ ಮಾಡ್ತಾ ಇರುವಾಗ ಅದು ಆ ಆಸಕ್ತಿ ಇತ್ತು. ಹಾಗೆ ಆಡಿಷನ್ ಉಂಟು ಅಂತ ಗೊತ್ತಾಯಿತು. ರಾಜ್ ಬಿ ಸರ್ ಅವರ ಒಂದು ತಂಡ, ಅವರು ಒಂದು ಮೊಟ್ಟೆ ಕತೆಗೆ ಒಂದು ಆಡಿಷನ್ ಮಾಡ್ತಾರಂತ ನಮಗೆ ಗೊತ್ತಾಯಿತು. ನಮ್ಮೊಂದು ಕಸಿನ್ನ ಮೂಲಕ, ನಮ್ಮೊಬ್ಬ ಕಸಿನ್ ಇದ್ದಾರೆ ಚೇತಕ್ ಕುಲಾಲ್ ಅಂತ, ಅವ್ರ ಮೂಲಕ ಗೊತ್ತಾಯಿತು. ಆ ಸಂದರ್ಭದಲ್ಲಿ ನಾನು ಆಡಿಷನ್ ಹೋಗಿದ್ದೆ. ಅಲ್ಲಿ ಆಡಿಷನ್ ಕೊಟ್ಟು ನನ್ನನ್ನು ರಾಜ್ ಬಿ ಸರ್ ಒಂದು ಆಯ್ಕೆ ಮಾಡಿದರು. ಅದೇ ನನಗೆ ಪ್ರೋತ್ಸಾಹ, ಅವ್ರದ್ದೇ ಸಹಕಾರ, ಅದೇ ನನ್ನ ಇಷ್ಟವಾಗಿ ನನ್ನ ಜರ್ನಿಗೆ ಅವರೊಂದು ಸಾಥ್ ಕೊಟ್ಟಿದ್ದಾರೆ.
ಖಂಡಿತವಾಗಿ. ಹಾಗೆ ಅವರ ಅನೇಕ ಸಿನಿಮಾಗಳಲ್ಲಿ ನೀವು ಕಂಟಿನ್ಯೂ ಮಾಡಿದ್ದೀರಿ. ಹೌದು ಹೌದು. ಅದಕ್ಕಿಂತ ಬೇರೆ ಬೇರೆ ಅವರ ಸಿನಿಮಾದಲ್ಲಿ ನಡೆಸ್ತೀನಿ, ಮತ್ತು ಬೇರೆ ಬೇರೆ ಆಫರ್ ಕೂಡ ಬಂದಿದ್ದು. ಆ ನಂತರ ಹಲವು ಡೈರೆಕ್ಟರ್ಗಳು ನಮಗೆ ಸಹಕಾರ ನೀಡಿದ್ದಾರೆ, ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಹಾಗೆ ಮುಂದುವರಿದಂತೆ ನಿಮಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಒಂದು ಅವಕಾಶ ಸಿಕ್ಕಿತ್ತು. ರಿಷಬ್ ಸರ್ ಇದು ಅವರ ಒಂದು ತಂಡದಲ್ಲಿ ಮಾಡೋದಂದರೆ ಒಂದು ಅಷ್ಟು ಸುಲಭದಿಲ್ಲ. ನಮಗೊಂದು ಸಿಕ್ಕಿದ್ದೇ ನಮ್ಮದು ಭಾಗ್ಯ ಅನ್ಸ್ಕೊಳ್ಬೋದು ಅಲ್ವಾ. ಸೊ ಆ ದಿನಗಳನ್ನು ನೆನಪು ಮಾಡೋದಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಕೂಡ ಒಂದು ಹಿಟ್ ಸಿನಿಮಾ, 100 ಡೇಸ್ ಓಡಿದಂತಹ ಸಿನಿಮಾ. ಹಾಗೆ ನಮ್ಮ ಒಂದು ದಕ್ಷಿಣ ಕನ್ನಡದ ಸರ್ಕಾರಿ ಶಾಲೆಯ ಒಂದು ಪರಿಸ್ಥಿತಿಯನ್ನು ಹೇಳುವಂಥ ಒಂದು ಚಲನಚಿತ್ರವನ್ನು ರಿಷಬ್ ಸರ್ ಕೊಟ್ಟಿದ್ದಾರೆ. ಅದು ಬಹಳ ಒಂದು ಖುಷಿಯ ವಿಚಾರ. ಯಾಕಂದರೆ ನಮ್ಮ ಕೆಲವು ಗಡಿನಾಡ ಕನ್ನಡಿಗರು ಅಲ್ಲಿ ಕೂಡ ಕೆಲವು ಈ ಅಲ್ಲಿಯ ಸರ್ಕಾರದ ಅಥವಾ ಏನೋ ಜನಗಳ ಇದೊಂದು ಭಾಷಾ ಯುದ್ಧದಲ್ಲಿ ಮಕ್ಕಳು ಸ್ಟೂಡೆಂಟ್ನವರು ಕೆಲವು ಶೋಷಣೆಗೊಳಗ್ತಾರೆ. ಅದಕ್ಕೆ ಚಿಕ್ಕಂದಿನಲ್ಲಿ ಅದು ಗೊತ್ತಾಗೋದಿಲ್ಲ ಅಲ್ವಾ, ಕಷ್ಟ ಆಗುತ್ತೆ. ಅದನ್ನು ಹೇಗೆ ಸರಿಪಡಿಸಬೇಕೆಂಬುದನ್ನು ಅವರು ಆ ಚಲನಚಿತ್ರದಲ್ಲಿ ಭಾರಿ ಅಂದವಾಗಿ ಚೆಂದವಾಗಿ ಬಿಂಬಿಸಿದ್ದಾರೆ. ಎಲ್ಲ ಅದೇ ಕಾರಣ ಎಲ್ಲ ಹಿಟ್ಟಾಗಲಿಕ್ಕೆ ಅದೇ ಒಂದು ಇದು. ಅದರಲ್ಲಿ ಯಾವ ಪಾತ್ರವನ್ನು ನೀವು? ಅದರಲ್ಲಿ ನಾನೊಂದು ಇದು BO ಆಫೀಸರ್ ಆಗಿ, ಇನ್ಸ್ಪೆಕ್ಟರ್ ಆಗಿ ಅದರಲ್ಲಿ ಮಾಡಿದ್ದೆ ನಾನು. ಅಲ್ಲಿ ಅನಂತ್ನಾಗ್ ಅವರು ಇದ್ದಾರೆ. ಸೊ ಅವರನ್ನು ಭೇಟಿಯಾದಾಗ ಅಥವಾ ಹೇಗಿತ್ತು? ತುಂಬ ಖುಷಿ ಇತ್ತು. ಯಾಕೆಂದರೆ ನಮಗೆಲ್ಲ ಅವ್ರಿಗೆ ಅಪ್ರೋಚ್ ಆಗೋದೇನು ದೊಡ್ಡ ಲೀಡ್ ಆ್ಯಕ್ಟರ್ ಅಲ್ಲ ಸರ್ ಅವರೆಲ್ಲ. ಅವರು ನಮಗೆ ಹತ್ತಿರದಲ್ಲಿ ಸಿಗೋದಂದರೆ ಒಂದು ದೊಡ್ಡ ಅವರ ಗಾಳಿ ನಮಗೆ ಸಿಗೋದು ದೊಡ್ಡ ವಿಶೇಷ ಅಂತ. ಯಾಕೆಂದರೆ ಅದು ಅಷ್ಟು ಖುಷಿ ಆಗ್ತಿತ್ತು ನಮಗೆ ಅವರೊಟ್ಟಿಗೆ ನಾವು ಮಾಡಿದ್ದೀವಲ್ಲ ಅಂತ ಸ್ಕ್ರೀನ್ ಮಾಡೋದು. ಅದು ನಮ್ಗೆ ಅದೆಲ್ಲ ನಮ್ಮ ಭಾಗ್ಯ ಅನ್ಬೋದು. ನಾವೆಲ್ಲ ಅನ್ಸ್ಕೊಳ್ಲಿಲ್ಲ ಅದೆಲ್ಲ ಸಿಗ್ತದೆ, ನಾವು ಮಾಡ್ತೀವಿ. ಅದರಲ್ಲೂ ಒಂದು ನಮಗೆ ರಿಷಬ್ ಸರ್ ಒಂದು ಕರೆದು ಅವಕಾಶ ಕೊಟ್ಟಿದ್ದಾರೆ. ಅದು ಈ ಒಂದು ಮೊಟ್ಟೆಯಲ್ಲಿ ಕಥೆಯಲ್ಲಿ ಗುರುತಿಸಿ ಕೊಟ್ಟಂಥದ್ದು ಸಿನಿಮಾ? ಹೌದು. ಹೆಚ್ಚಿನ ಸಾಧಾರಣ ಒಂದು ಮೊಟ್ಟೆಯ ಕತೆ ಚಲನಚಿತ್ರದಲ್ಲಿ ಮಾಡಿದವರು ಹೆಚ್ಚಾಗಿ ಅದರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಇದ್ದರು ಹೆಚ್ಚಿನವರು. ಹಾಗೆ ಅವರನ್ನೇ ಆಯ್ಕೆ ಮಾಡಿರ್ಬೋದು. ನನಗೂ ಒಂದು ಅವಕಾಶ ಖಂಡಿತವಾಗಿ ಸಿಕ್ಕಿದೆ. ಅದು ಎವರ್ಗ್ರೀನ್ ಸಿನಿಮಾ ಅಂತ ಹೇಳ್ಬೋದು. 100%. ಯಾಕೆಂತ ಹೇಳಿದರೆ ಅದನ್ನು ಎಷ್ಟು ಸಲ ನೋಡಿದರೂ ಅದು ಬೋರ್ ಆಗೋದಿಲ್ಲ. ಮತ್ತೆ ನೋಡಬೇಕು ಅಂತ ಅನ್ನಿಸುವಂಥ ಸಿನಿಮಾ. ಈ ಶೂಟಿಂಗ್ ಸ್ಪಾಟಲ್ಲಿ ಹೇಗೆ ಅಂದರೆ ಒಬ್ಬ ನಿರ್ದೇಶಕರಾಗಿ ರಿಷಬ್ ಶೆಟ್ಟಿ ಅವರು ಯಾವ ಥರ ಗೈಡ್ ಮಾಡ್ತಾಯಿದ್ರು? ಅವರು 100% ಫ್ರೆಂಡ್ಲಿ ಆಗಿದ್ದಾರೆ ನಿರ್ದೇಶಕರು. ರಿಷಬ್ ಸರ್ ಹಾರ್ಟ್ಫುಲ್, ಮತ್ತು ಎಲ್ಲರಿಗೂ ನಮ್ಮ ಏನು ನ್ಯೂನ್ಯತೆಗಳಿವೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಅವರಿಗೆ ಬೇಕಾದ ವ್ಯವಸ್ಥಿತವಾಗಿ ಅವರು ನಿರ್ದೇಶನ ಮಾಡ್ತಾರೆ. ಅದು ಅವರು ಅಂತಲ್ಲ, ರಾಜ್ ಬಿ ಸರ್ ಕೂಡ ಹಾಗೆ. ಅವರು ಕೂಡ ನಾವೆಲ್ಲ ನಾವು ಎಷ್ಟು ನಮ್ಮ ಕರ್ತವ್ಯವನ್ನು ಮಾಡ್ತೇವೋ ಅದು ನಾವು ಮಾಡಿದಾಗಲ್ಲ, ಅವರ ಕಲ್ಪನೆ ಇದೆ. ಈ ನಿರ್ದೇಶಕರಿಗೊಂದು ಅವ್ರದ್ದಾದ ಕಲ್ಪನೆ ಇದೆ, ಅದೇ ಥರ ಮೂಡಿ ಬರಬೇಕಾಗತ್ತೆ. ಅದಕ್ಕೆ ತಕ್ಕ ನಾವೇ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಖಂಡಿತ ಅದು ಎಲ್ಲ ನಿರ್ದೇಶಕರು ಕೂಡ ಹಾಗೇನೆ. ಅಂಥಲ್ಲಿ ರಾಜ್ ಬಿ ಸರ್ ಕ್ಯಾರೆಕ್ಟರ್ ಡೆವಲಪ್ ಮಾಡೋದ್ರಲ್ಲಿ ನಂಬರ್ 1 ಅವರು. ಯಾರೇ ಆಗಲಿ ಅವರ ಗರಡಿಯಲ್ಲಿ ಸಿಕ್ಕಿದರೆ 100% ಅವನು ಬೆಳವಣಿಗೆ ಇರ್ತದೆ ಅವನಿಗೆ. ಹಾಗೆ ಇದು ಸೂ ಫ್ರಮ್ ಸೋ ಇವರು ಕೂಡ ನಮ್ಮ JP ಸರ್ ಕೂಡ ಸಾಧಾರಣ ಅವರು ಹಿಂದಿನ ಸಾಧಾರಣ 13 ನಾಟಕದ ಬರಹಗಾರರು ಅವರು. ಒಳ್ಳೆಯ ಸ್ಕ್ರಿಪ್ಟ್, ಈ ಕಥೆ ಹೆಡ್ಡಂಡು ಮತ್ತು ನಿತ್ಯ ಬನ್ನಗ ಅಂತ ಹಿಟ್ ನಾಟಕವನ್ನು ಕೊಟ್ಟಿದಂಥ ದೊಡ್ಡ ಇವರು ಬರಹಗಾರರು JP ಸರ್. ಅವರು ಕೂಡ ನಮ್ಮ ರಾಜ್ ಬಿ ಸರ್ನ ಗರಡಿಯಲ್ಲಿ ಪಳಗಿದವರು. ಅವರು ಅವರ ಚಲನಚಿತ್ರ ನಟಿಸಿದ್ದಾರೆ. ಹಾಗೆ ಈ ಸಿನಿಮಾದಿಂದಾಗಿ ಅಂಥವರನ್ನು ಗುರುತಿಸುವಂತೆ ಆಯಿತು. ಸತ್ಯ, ಎಲ್ಲರನ್ನು ಗುರುತಿಸ್ತಾರೆ. ಮತ್ತು ರಾಜ್ ಬಿ ಸರಿಗೆ ಅವರು ಬೆಳಿಬೇಕು, ಅವರೊಂದಿಗೆ 10 ಮಂದಿ ಇನ್ನೂ ಕೆಲವು ಕಲಾವಿದರು ಬೆಳಿಬೇಕೆಂಬ ಅವರು ಮನಸ್ಸಿದೆ ಅವರಿಗೆ. ಹಾಗೆ ನಮ್ಮನ್ನೆಲ್ಲ ಬೆಳೆಸಿದವರು ರಾಜ್ ಬಿ ಸರ್. ಅದು 100% ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ. ಗೊತ್ತಾಯ್ತು. ಯಾವತ್ತೂ ನಾವು ಅದನ್ನು ಒಂದು ಮಾತಾಡಲಿಕ್ಕೂ ನಮಗೆ ಸ್ವಲ್ಪ ಅವರ ಎದುರಿಗೆ ಅಂಜಿಕೆ ಇರುತ್ತೆ ನಮಗೆ, ಆ ಥರ. ಸರ್, ನಿಮ್ಮ ಪ್ರಕಾರ ಒಂದು ಸಿನಿಮಾದಲ್ಲಿ ಕತೆ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯ ಅಂತ ಅನ್ನಿಸ್ತದೆ? ಕತೆ 100% ಕಥೆಯೇ ಮುಖ್ಯ. ಅದಕ್ಕೆ ಉದಾಹರಣೆ ನಮ್ಮ ಈಗ ರಿಲೀಸ್ ಆಗಿದ್ದ ಸೂಪರ್ ಶೋ
100% ಇದಲ್ವಾ. ಹೌದು. ಯಾಕಂತ ಹೇಳಿದರೆ ಎಷ್ಟೋ ಸಲ ಕೆಲವು ಸಿನಿಮಾಗಳು ಥಿಯೇಟ್ರಲ್ಲಿ ಓಡುವುದಿಲ್ಲ ಅಂತ ಹೇಳ್ತಾರೆ. ಬಟ್ ಒಳ್ಳೆ ಸಿನಿಮಾ ಖಂಡಿತವಾಗಿಯೂ ಗೆಲ್ತದೆ ಅಂತ ಅನ್ನಿಸ್ತದೆ. ಖಂಡಿತವಾಗಿ ಸಿನಿಮಾ ಗೆಲ್ಲಬೇಕಾದ್ರೆ ಕತೆ ಮುಖ್ಯ. ಮತ್ತೆ ಎಲ್ಲ ಆರ್ಟಿಸ್ಟ್ ಅದೆಲ್ಲ ಮತ್ತೆ ಕತೆ ಒಳ್ಳೆದಿದ್ದರೆ ಕಂಟೆಂಟ್ ನಾವು ಪ್ರೇಕ್ಷಕರಿಗೆ ತಕ್ಕಂತೆ ನಾವು ಕೊಟ್ಟರೆ ಯಾವ ಪ್ರೇಕ್ಷಕನೂ ಅವರು ಫಿದಾ ಆಗ್ತಾರೆ 100%. ಅದು ನಮ್ಮದು ಇದೇ ಉದಾಹರಣೆ. ಯಾರೂ ಅನಿಸಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿ ಇದು ಅಷ್ಟು ಡೆವಲಪ್ ಇದ್ದಿತ್ತಲ್ಲ. ಎಲ್ಲ ಕಡೆ ಜನಗಳು ಸ್ವೀಕರಿಸಿದ್ದಾರೆ, ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ನಮಗೂ ಖುಷಿ ಅಲ್ವಾ. ನಾವು ಅದೆಲ್ಲ ಭಾಗ್ಯ ಅನ್ನೋದಕ್ಕೆ ನಮಗೆ ಎಷ್ಟು ಖುಷಿ ಇದೆ. ಕರೆಕ್ಟ್. ನಾವು ಈ ಸೂಫ್ರಮ್ ಶೋದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದು. ನನಗೆ JP ಸರ್ ಅವರ ತಂಡದಿಂದ ಕರೆ ಬಂದಿತ್ತು ಆಯ್ಕೆಗೆ. ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಆ ಒಂದು ತಂಡದಲ್ಲಿ ಮಾಡೋದೇ ದೊಡ್ಡ ಖುಷಿ. ಅದೇ ನಮಗೆ ಅವಕಾಶ ಸಿಕ್ಕಿದೆ, ಒಂದು ನಮ್ಮ ಪುಣ್ಯ. ಅರ್ಥ ಆಯ್ತಾ. ನನಗೆ JP ಸರ್ ಅಶೋಕನ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡಿರ್ಬೋದು ಚಲನಚಿತ್ರ. ಅವರ ಪಪ್ಪನ ಪಾತ್ರ ನಮಗೆ ಕೊಟ್ಟಿದ್ದಾರೆ. ಮತ್ತು ಪೂರ್ಣಿಮಾ ಉಡುಪಿಯವರು ನಮ್ಮ ಹೆಂಡತಿ ಪಾತ್ರ ಮಾಡಿದ್ದಾರೆ. ಒಳ್ಳೆ ಖುಷಿಯ ಪಾತ್ರ. ನನಗೆ ಇಷ್ಟು ಲಾಂಗ್ ಲೆಂತ್ ಇದು ಕ್ಯಾರೆಕ್ಟರ್ ಇದರಲ್ಲಿ ಸಿಕ್ಕಿತ್ತು, ಲಾಂಗ್ ಲೆಂತ್. ಹಾಗೆ ಖುಷಿಯಾಗಿದೆ ಭಾಳ. ಅಲ್ಲಿ ಶೂಟಿಂಗ್ ಸಮಯದಲ್ಲೂ ಕೂಡ ನಮಗೆ ಎಲ್ಲ ಕ್ಯಾರೆಕ್ಟರ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಎಲ್ಲರಿಗೂ ನಗ್ತಾ ಬರ್ತಿದ್ದು, ನಮಗೂ ಅದೇ ನಗ್ತಾ ಬರ್ತಿತ್ತು. ಅಷ್ಟು ಇದು ಇತ್ತು, ಎಂಜಾಯ್ಮೆಂಟ್ ಇತ್ತು ನಮಗೆ ಸೆಟ್ಟಲ್ಲಿ. ಎಲ್ಲ ಫ್ರೆಂಡ್ಲಿ ಟೈಪ್ ಇದ್ದಾರೆ. ನಿರ್ದೇಶಕರು ಕೂಡ JP ಸರ್ ಕೂಡ ಅವರ ಒಬ್ಬ ಕಲಾವಿದನನ್ನು ರೂಪಿಸಬೇಕಾದರೆ ಅವರ ಕೈಯಲ್ಲಿ ಕೊಡಬೇಕು JP ಸರಲ್ಲಿ. ಅದು ಹೆಮ್ಮೆ ಇದೆ ಅವರಿಗೆ 100%. ನಾವು ಅದರಲ್ಲಿ ಮಾಡಿದ್ದೀವಿ ಅಂತ ಅಲ್ಲ, ಅವರು ಮೊದಲೇ ನಾಟಕ ನೋಡ್ತಾ ಇರ್ತೀವಿ ಅಲ್ವಾ. ಅವರ ನಾಟಕ ತಂಡದಲ್ಲೂ ಅನೇಕ ಕಲಾವಿದರನ್ನು ಡೆವಲಪ್ ಮಾಡಿದ್ದಾರೆ. ಒಳ್ಳೆ ನಿರ್ದೇಶಕರು, ಒಳ್ಳೆ ಬರಹಗಾರರು. ನಿಮ್ಮ ಪಾತ್ರವನ್ನು ನಿರ್ವಹಿಸುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಚಾಲೆಂಜಿಂಗ್ ಅಂದರೆ, ಅಥವಾ ನೀವು ಹೇಗೆ ತಯಾರಿ ಎಲ್ಲ ನಡೆಸಿದ್ರಿ ಆ ಪಾತ್ರಕ್ಕೋಸ್ಕರ? ತಯಾರಿ ಅಂದರೆ ಅದು ನಮ್ಮ ನೋಡಿ, ಅವರ ಕಥೆಯಲ್ಲಿ ಬರುವ ಪಾತ್ರ ಎಲ್ಲವೂ ಕೂಡ ನಾವು ಆಸ್ಪಾಸಲ್ಲಿ ಮಾತಾಡುವ ಒಂದು ಇದೆಯಲ್ಲ, ಎನ್ವೈರ್ಮೆಂಟ್ ಇದೆಯಲ್ಲ, ಅದೇ ಇದೆ. ಆಯ್ತಾ. ಅದು ನ್ಯಾಚುರಲ್. ನಾವು ಆ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಕರೆಕ್ಟ್. ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ ಏನು ಇರಲಿಲ್ಲ. ನಮ್ಮ ಆ್ಯಕ್ಷನ್ಸ್ ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಏನು ನಾವು ಆ್ಯಕ್ಚುಲಿ ನಾವು ಮನೆಯಲ್ಲೂ ನಾವು ಮಾಡ್ತೀವಿ. ಅದು ಸಿಚುವೇಶನ್ ಬಂದರೆ ಯಾವುದು ಫಂಕ್ಷನಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಿ ಅಂತೆ ಕೆಲವು ಸಂದರ್ಭಗಳು ನಮಗೆ ಅಲ್ಲೇ ಸಿಗುತ್ತವೆ. ಹಾಗೆ ಅದನ್ನು ಅವರು ನಮಗೆ ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ. ನಾವು ಆ ರೀತಿ ಅವರು ಹೇಳಿದಾಗೆ ನಾವು ಅದನ್ನು ಬಿಂಬಿಸ್ತೀವಿ ಅಷ್ಟೇ. ಅದರಲ್ಲೂ ದಕ್ಷಿಣ ಕನ್ನಡದವರಿಗೆ ಇನ್ನೂ ಸರಳ ಅಂತ. ಯಾಕಂದರೆ ನಾವು ದಿನನಿತ್ಯ ರವಿ ಅಣ್ಣನಂಥ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೂಡ ನಾವು ದಿನನಿತ್ಯ ನೋಡ್ತೇವೆ. ಆದರೆ ಆ ನಮ್ಮ ಕಲಾವಿದರನ್ನು ಒಂದು ರೂಪುಗೊಳಿಸಲಿ JP ಸರ್ ಅವರು ಕೂಡ ಒಂದು ಒಳ್ಳೆಯ ನಿರ್ದೇಶಕರು. ಅದರ ಬಗ್ಗೆ ಏನೇ ಇದಿಲ್ಲ. ಈ ಬರುವ ಇದು ಸೂಫ್ರಮ್ ಶೋ ಕಥೆಯಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಸಾಧಾರಣ ಅವರು ಅನುಭವಿಸಿದವರು, ಅವರ ಆಸುಪಾಸನಲ್ಲಿ ಇದ್ದು ಅವರು ಅನುಭವಿಸಿದಂಥ ಕ್ಯಾರೆಕ್ಟರ್. ಅದು ಕತೆ ಇವರು ಬರೆದಿರ್ಬೇಕು, ಕತೆ ಬರೆದಿದ್ದಾರೆ, ಅದಕ್ಕೆ ಬೇಕಾದಂತೆ ಕತೆ ಬರೆದಿದ್ದಾರೆ. ಆ ಕ್ಯಾರೆಕ್ಟರ್ನ ಅವರು ಆಯ್ಕೆ ಮಾಡಿದ್ದು ಅಂತ ಅವರ ಹತ್ತಿರದಿಂದ ನೋಡಿದವರು ಅವರು. ಹಾಗೆ. ಸೊ ಒಟ್ಟು ಎಷ್ಟು ದಿನ ಶೂಟಿಂಗ್ ನಡೀತು, ಹೇಗಿತ್ತು? ಸಾಧಾರಣ ಒಂದು 35-37 ದಿವಸ ಶೂಟಿಂಗ್ ಆಗಿದೆ. ಒಂದು ರೂರಲ್ ಏರಿಯಾದಲ್ಲಿ ಕಕ್ಕೆಪ್ಪ, ಬಂಟ್ವಾಳ ತಾಲೂಕಿನ ಕಕ್ಕೆಪದವು ಅಂತ. ಹೌದು. ಆ ಮನೆಯ ಇದೆಲ್ಲ ಕಕ್ಕೆಪದವನ್ನು ಅದೇ. ಮತ್ತು ಬಾಕಿ ಉಳಿದದ್ದೆಲ್ಲ ನಾರಾವಿ ಆ ಕಡೆ. ನಾರಾವಿ ಗೊತ್ತಲ್ಲ, ನಾರಾವಿ ಆ ಸೈಡೆಲ್ಲ ರೋಡ್ ಇದ್ದು ಮತ್ತು ಅಶೋಕ ಸೀರೆ ಉಟ್ಕೊಂಡು ಹೋಗುವಂಥದ್ದೆಲ್ಲ ನಾರಾವಿ ಅದು. ಅದೊಂದು ಊರ ಅಂದರೆ ಚಿಕ್ಕ ಅಂದರೆ ಊರು, ಹಳ್ಳಿಯ ಸೂಪರ್ ಏರಿಯಾ. ಖುಷಿ ಆಗ್ತದೆ. ಆ ಮನೆಯವರು ನಮಗೆ ತುಂಬ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ನಾವು ಒಂದು ತಿಂಗಳು ಶೂಟ್ ಮಾಡುವಾಗ ಅವರೆಲ್ಲ ಎಲ್ಲೋ ರೂಮಲ್ಲಿ ಕೂತಿದ್ದಾರೆ ಪಾಪ. ಎಷ್ಟು ಸಪೋರ್ಟಿವ್ ನಮಗೆ ಸಹಕಾರ ನೀಡಿದ್ದಾರೆ ಗೊತ್ತಾ. ಅದು ನಮ್ಮ ಮನೆ ಇದ್ದಾಗೆ ಇತ್ತು. ಆ ಏರಿಯಾ ಇದೆಲ್ಲ ಬರುವ ಅದು ಡೌನ್ ಬರ್ತಿದ್ದೀವಿ ಎಲ್ಲ, ಸ್ವಾಮೀಜಿ ಬರುವ ಡೌನ್ ಎಲ್ಲ ಸೂಪರ್ ವ್ಯೂ ಅದು.
ಯಾಕಂತ ಹೇಳಿದರೆ ಮನೆಯವರ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗ್ತದೆ. ತುಂಬ ಮುಖ್ಯ, 100%. ಲೊಕೇಶನ್ ಅಷ್ಟು ದಿವಸ 20-35 ದಿವಸ ಅದು ಅಷ್ಟು ಇನ್ಸ್ಟ್ರೂಮೆಂಟ್ ಇರುತ್ತೆ, ಇದು ಟೀಮ್ ಇರುತ್ತೆ, ಎಷ್ಟು ಜನಗಳಿರ್ತಾರೆ, ಊರಿನ ನೋಡಿದ್ರಲ್ಲ ಜನ ಎಷ್ಟಿದ್ದಾರೆ ಅಂತ, ಅವ್ರನ್ನ ಮಾನಿಟರ್ ಮಾಡಬೇಕಲ್ಲ. ನಮ್ಮ ಮನೆಯವರಲ್ಲಿ ಕಾಣಿಸೋದೇ ಇಲ್ಲ, ಎಲ್ಲ ನಾವೇ ಕಾಣಿಸ್ತಾ ಇದ್ವಿ. ಅವರು ನಮ್ಮನೆ ಟೀಮ್ ಅದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರು, ಭಾರಿ ಖುಷಿ ಆಗ್ತೈತೆ, ಎಲ್ಲ ನಮ್ಮ ಮನೆ ಇದ್ದಾಗಿತ್ತು. ಹಾಗೆ ಇನ್ನೊಂದು ನಾನು ಗಮನಿಸ ಹಾಗೆ, ಎಸ್ಪೆಷಲಿ ನಿಮ್ಮ ಪಾತ್ರದಲ್ಲಿ ಆಚೆ ಒಂದು ರೀತಿಯಲ್ಲಿ ನಿಮಗೂ ಭಯ ಆಗ್ತಿತ್ತು, ಆದರೆ ಆ ಭಯ ತೋರಿಸ್ಕೊಳ್ಳುವಾಗಿಲ್ಲ. ಯಾವಾಗ ಅಂತ ಹೇಳಿದರೆ ಪಕ್ಕದ ಮನೆಗೆ ಹೋಗಿ ಮಲಗಲಿಕ್ಕೆ ಅಂತ ಹೋದಾಗ ಆ ಸಂದರ್ಭದಲ್ಲಿ ಅಂತ ಅದು ಜಾಸ್ತಿ, ಅಂದರೆ ಒಟ್ಟಾರೆ ಭಯ ಆಗ್ತಾ ಉಂಟು, ಆದರೆ ಅದನ್ನು ತೋರಿಸ್ಕೊಳ್ಳುವಾಗಿಲ್ಲ. ಇದು ಹೇಗೆ ಅಂದರೆ ಒಂಥರ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದರೆ, ನೀವು ಆ ಫೇಸ್ ಎಕ್ಸ್ಪ್ರೆಷನಲ್ಲೇ ಒಂದು ಆಟ ಆಡಬೇಕು ಅಂತ ಆ ಥರ ಇತ್ತು ಅಂತ ಎಲ್ಲ ಆದರೆ ಎಲ್ಲ ಆ ಪಾತ್ರದ ನಿರ್ದೇಶಕರ ಅವರ ಇದರಿಂದ ನೋಡಿ ಬಂದಂಥದ್ದು. ನಾವೇನಿಲ್ಲ, ನಾವಲ್ಲಿ ಒಂದು ಎದುರಿಗೆ ಬಿಂಬ ಮಾತ್ರ. ಅರ್ಥ ಆಯ್ತಾ? ಎಲ್ಲ JP ಸರ್ನ ಒಂದು ನಮಗೆ ಡೈರೆಕ್ಷನ್, ಅದು ಯಾವ ರೀತಿ ಅದೇ ಅಲ್ಲ, ಅವರ ಕಲ್ಪನೆ ಹೇಗಿದೆ, ನಾವು ಒಂದೊಂದು ಪ್ರತಿಯೊಂದು ಡಯಲಾಗಿಗೂ ಒಂದೊಂದು ಫೇಸ್ ಎಕ್ಸ್ಪ್ರೆಷನ್ ನಾವು ಕೊಡಬೇಕಾಗುತ್ತೆ. ಆ ಥರ ಇತ್ತು ಅದು. ನಾವು ಆ ಸಂದರ್ಭದಲ್ಲಿ ಮಾಡ್ತೀವಿ ಹೊರತು ಅದನ್ನು ಇವರ ನಿರ್ದೇಶಕರ ತಲೆಯಲ್ಲಿ ಅವರು ಎಷ್ಟು ಅದನ್ನು ಅದನ್ನು ಕೊಂಡೋಗ್ಬೇಕು, ಅದನ್ನು ನಮಗೆ ಡೈರೆಕ್ಷನ್ ಮಾಡ್ತಾ ಆ ರೀತಿ ಅಂದ್ಕೊಂಡು ಆ ರೀತಿ ಎಲ್ಲರನ್ನ ಅವರು ಒಂದು ತಯಾರುಗೊಳಿಸಿದ್ದಾರೆ. ಹಾಗೆ ರವಿಯಣ್ಣನ ಪಾತ್ರದ ಬಗ್ಗೆ ಹೇಳ್ಬೋದಾ ಸರ್? ಹೇಳ್ಬೋದು, ತೊಂದರೆ ಇಲ್ಲ. ಅವರು ಆ ಕ್ಯಾರೆಕ್ಟ್ರ್ ಜನ ಇದ್ದಾರೆ. ಈಗ ಅವರು ಶಾನಿಲ್ ಗೌತಮ್ ಅಂತ ಅವರು ಮಾಡಿದ್ದಾರೆ, ಬಂಟ್ವಾಳದವರು. ಆ ಫಿಟ್ನೆಸ್ನ ಜನನೇ, ಆ ವ್ಯಕ್ತಿತ್ವದ ಜನನೇ ಈಗಲೂ ಇದ್ದಾರೆ. ಈಗಲೂ ನಮ್ಮ ಅಂದರೆ ರಿಯಲ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ರಿಯಲ್, ಅವರ ಆ್ಯಟಿಟ್ಯೂಡ್ ರಿಯಲ್. ಕತೆ ಇವರು ನಮ್ಮ JP ಸರ್ ಬರ್ದಂಥದ್ದು, ಅದಕ್ಕೆ ಅದು ಸಂಬಂಧ ಕತೆದೇನು ಒರಿಜಿನಲ್ ಅಲ್ಲ, ಕಾಲ್ಪನಿಕ. ಅದರೊಟ್ಟಿಗೆ ಆಗಿ ಈಗಿನ ಕಾಲದಲ್ಲಿ ಇರಲೂಬಹುದಲ್ವ. ಕರೆಕ್ಟ್ ಕರೆಕ್ಟ್. ನಮಗೆ ತೋರಿಸಿದ ಕತೆ ನೋಡಿ, ಮುಗ್ಧ ಹೆಣ್ಮಕ್ಳನ್ನು ಒಂದು ಶೋಷಣೆಗೊಳಪಡೋದು, ನಮ್ಮ ಬಂಧುಗಳಿಗೆ ತಂದೆ ತಾಯಿ ಇಲ್ಲದಂಥ ಒಂದು ಮುಗ್ಧ ಹೆಣ್ಣನ್ನು ನಮ್ಮ ಬಂಧುಗಳಿಗೆ ಸಾಕಿ ಸಲ್ಲೋದಂಥ ಸಂದರ್ಭದಲ್ಲಿ ಅವರನ್ನು ಒಳಗಡೆ ಶೋಷಣೆ, ಲೈಂಗಿಕ ಶೋಷಣೆಗೆ ಒಂದು ಒಳಪಡಿಸುವುದು ಅಂದರೆ ಭಯಂಕರ ಕ್ರೂರತವನ್ನು, ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರಲ್ವ. ಅಂದರೆ ಇಂಥದ್ದು ಎಷ್ಟೋ ಕಡೆ ನಡೀತಾ ಇರ್ತದೆ. 100% ಇರ್ಬೋದು. ನೋಡು, ಇದೇನೋ ನಾವು ಒರಿಜಿನಲ್ ತೋರಿಸಿದಲ್ಲ, ಅದರಲ್ಲಿ ಕಲ್ಪನೆ ಅದು, ಅದನ್ನು ತೋರಿಸಿದ್ದಾರೆ ಅವರು. ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಸಿನಿಮಾದಲ್ಲಿ ಬಹುಶಃ ನಿಮ್ಮನ್ನೆಲ್ಲ ಎದುರಿಟ್ಟು ಈ ಸಿನಿಮಾದ ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ನಮಗೆ, ನನಗೂ ಕೂಡ ಇವನ್ ಫಸ್ಟಿಗೂ ರಾಜ್ ಬಿ ಶೆಟ್ಟಿ ಇದ್ದಾರೆ ಅಂತ ಗೊತ್ತೇ ಇಲ್ಲ. ಸಿನಿಮಾ ನೋಡಿದ ಮೇಲೆ ಹೀಗೂ ಉಂಟು ಅಂತೇಳಿ ಅನಿಸಿದ್ದು. ಸೊ ಹಾಗಾಗಿ ಅದು ಹೇಗೆ ವಿಭಿನ್ನ ಅಂತ ಅನ್ನಿಸ್ತದೆ ನಿಮಗೆ? ಯಾಕಂತ ಹೇಳಿದರೆ ಒಂದು ಸಾಮಾನ್ಯವಾಗಿ ಸಿನಿಮಾ ಪ್ರಮೋಷನ್ ಅಂತ ಮಾಡುವಾಗ ಎಲ್ಲ ಕಡೆ ಫಸ್ಟ್ ಬೀಳೋದು ಹೀರೋ ಅಥವಾ ಯಾರು ಫೇಮಸ್ ಇದ್ದಾರೆ ಅವರ ಫೋಟೋ. ಬಟ್ ನಿಮ್ಮಂಥ ಅನೇಕ ಕಲಾವಿದರನ್ನ ಮೊದಲು ತಂದು ಮುಂದುಗಡೆ ನಿಲ್ಲಿಸಿ ಸಿನಿಮಾನ ಮುಂದೆ ತಗೊಂಡೋಗಿದ್ದಾರೆ. ಅದು ಹೇಗೆ? ಏನೋ ಒಂದು ಎಂತ ಗೊತ್ತಾ, ಕೆಲವು ಸಂದರ್ಭಗಳಲ್ಲಿ ಇವರು ನಿರ್ದೇಶಕರಾಗಲಿ ಪ್ರೊಡ್ಯೂಸರ್ ಆಗಲಿ ಒಂದು ನಾವು ಮಾಡಿದ ಸಿನಿಮಾ ಒಂದು ಬಿಲ್ಡಪ್ ಬರಬೇಕು. ಯಾಕೆಂದರೆ ಎಲ್ಲರೂ ಅವರವರ ಜೀವನಕ್ಕೆ ತಕ್ಕಂತೆ ಮಾಡಲು ಹೊರಟಿರೋಲ್ಲ, ಇವಾಗ ಸತ್ಯ ಅಲ್ವಾ. ಎಲ್ಲಿಯಾದರೂ ಫ್ಲಾಪ್ ಆದರೆ ಕಷ್ಟ ಅಲ್ಲ, ಅದಕ್ಕೆ ತಕ್ಕಂತೆ ನಾವು ಪ್ರಚಾರ ಮಾಡಲೇಬೇಕಾಗುತ್ತೆ. ಅದನ್ನೇ ಥಿಂಕ್ ಮಾಡಿ ಅವರು ರಿಲೀಸ್ ಮಾಡ್ತಾರೆ. ನಮ್ಮ ಸೂಫ್ರಮ್ಸು, ನಮ್ಮ ಪ್ರೊಡ್ಯೂಸರ್ ಆಗಲಿ ಅಥವಾ ನಿರ್ದೇಶಕ ತಂಡದವರಾಗಲಿ ಅದನ್ನೊಂದು ವಿಭಿನ್ನವಾಗಿ ಇದು ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ಕಂಟೆಂಟ್ ಮೇಲೆ ನಂಬಿಕೆ ಇತ್ತು, ಜನಗಳ ಮೇಲೆ ವಿಶ್ವಾಸ ಇತ್ತು. ಅರ್ಥ ಆಯ್ತಾ? ಆ ಕಂಟೆಂಟೇ ಜನಗಳ ಮನವನ್ನು ಇಲ್ಲಿ ಬರಲಿಕ್ಕೆ ಇದು ಮಾಡಿದೆ. ಅಷ್ಟು ಟೇಸ್ಟ್ ಇತ್ತು, ಟ್ವಿಸ್ಟ್ ಇತ್ತು, ಎಲ್ಲವೂ ಇತ್ತಲ್ಲ ಅದರಲ್ಲಿ. ಕಾಮಿಡಿ ಇತ್ತು ಬೇಕಾದಷ್ಟು. ಕರೆಕ್ಟ್. ಎಲ್ಲ ಇಷ್ಟು ನಗಿಸುವ, ಜೆನ್ಯೂನ್ ಆಗಿ ನಗಿಸಿದ್ದಾರೆ. ಏನೋ ನಾವು ಆ್ಯಕ್ಟಿಂಗ್ ಮಾಡಿ ನಗಿಸಿದಲ್ಲ, ಬಾಯಿ ಮಾತಿನಲ್ಲಿ ಮಾತನಾಡುವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮಾತಾಡುವಾಗ ನಮ್ಮ ಮನೆ ಆಸ್ಪಾಸ್ನಲ್ಲೂ ಇರ್ತಾರಲ್ವ ಇಂಥ ಕಾಮಿಡಿ ಡೈಲಾಗ್ಸ್ ಮಾಡೋರು ಅಲ್ವಾ, ಅದನ್ನೇ ಇದು ಮಾಡಿ ನಗಿಸಿದ್ದಾರೆ. ಜನಗಳ ಪ್ರೇಕ್ಷಕರ ಒಂದು ಮನಸ್ಸನ್ನು ಅರಿತು ನಮ್ಮ JP ಸರ್ ಕಥೆಯನ್ನು ಒಂದು ಬಹಳ ಮುಂದಿಟ್ಟಿದ್ದಾರೆ. ಅದಕ್ಕೆ ಅವರ ಶ್ರಮ,
ಅವರ ಕಷ್ಟ ಅದು ಅವರಿಗೆ ಗೊತ್ತು ಕರೆಕ್ಟ್. ಅಲ್ವಾ. ಅವರು ಹೇಳಿದ ಪ್ರಕಾರ 6 ವರ್ಷದಿಂದ ಒಂದು ಕತೆ ಜೋಡಣೆ ಮಾಡಬೇಕಾದ್ರೆ 6 ವರ್ಷ ಕಾದಿದ್ದಾರೆ. ಹಿಮಾಲಯದಲ್ಲಿ ಕೂತರೆ ಹೇಗೆ ನಮಗೆ ಆ ಫಲ ಸಿಗ್ತದೆ ತಪಸ್ಸು ಮಾಡಿದರೆ, ಅದೇ ರೀತಿ 6 ವರ್ಷ ತಪಸ್ಸು ಮಾಡಿ ಅವರು ಇದನ್ನು ಮಾಡಿದ್ದಾರೆ. ಅವರ ಆ ಒಂದು ಪೇಷನ್ಸ್ ಎಷ್ಟಿರಬೇಕು JP ಸರ್ ಅವರ, ಅಲ್ವಾ. ಕರೆಕ್ಟ್. ಅದಕ್ಕೆ ನಾವು ಫಿದಾ ಆಗಬೇಕಲ್ವ. ಖಂಡಿತ. ಒಂದು 6 ವರ್ಷ 32 ವರ್ಷದ ಹುಡುಗ ದುಡಿಯೋ ಸಂದರ್ಭದಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಕಷ್ಟ ಜೀವನ, ತನ್ನ ಹೊಟ್ಟೆಯನ್ನು ತುಂಬಿಸಬೇಕು. ಆ ಸಂದರ್ಭದಲ್ಲಿ ಅವರು ಇದನ್ನೇ ಈ ಶಾರದಾ ಮಾತೆಯನ್ನೇ ನಂಬಿ ಒಂದು ಆ ಕಥೆಯನ್ನು ಬರೀಬೇಕಾದರೆ ಅದರ ಫಲವೇ ಅಲ್ವಾ ಈಗ ನಾವು ದೇವರವ್ರಿಗೆ ಕಾಣಿಸೋದು. ಖಂಡಿತ. ಎಲ್ಲರ ಮನಸ್ಸಿಗೆ ಅವರ ಒಂದು ಖುಷಿ ಇದೆ. ಹಾಗೆ ನೀವು ಅನೇಕ ಸಿನಿಮಾಗಳಲ್ಲಿ ಮಾಡಿದ್ದೀರಿ. ಸೊ ಎಲ್ಲಕ್ಕಿಂತ ಇದು ಯಾಕೆ ವಿಭಿನ್ನವಾಗಿ ಕಾಣ್ತದೆ ಈ ಪಾತ್ರ, ಎಸ್ಪೆಷಲಿ ಸೂ ಫ್ರಮ್ಸ್ ಅಂತ? ಒಂದು ನಮ್ಮನ್ನು ಅವರು ಒಂದು ಮೊಟ್ಟೆ ಕಥೆಯಲ್ಲಿ ರಾಜ್ಬಿ ಸರ ತಂದೆ ಪಾತ್ರದಲ್ಲಿ ಆಯ್ಕೆ ಮಾಡಿದ್ದನ್ನು ಅವರು ಗುರುತಿಸಿದ್ದಾರೆ. ಅವರ ಇದಕ್ಕೂ ಆ ರೀತಿಯ ಒಂದು ಜನ ಬೇಕು ಎಂದು ನನಗೆ ಆಯ್ಕೆ ಮಾಡಿರ್ಬೋದು ಒಂದು. ಮತ್ತು ನನಗೆ ಖುಷಿ ಎಂದು ಯಾಕಂತ ಹೇಳಿದರೆ ಒಂದು ಫುಲ್ ಫ್ಲೆಜ್ಜಲ್ಲಿ ಸ್ಟಾರ್ಟಿಂದ ಎಂಡಿನವರೆಗೆ ನನಗೆ ಪಾತ್ರ ಮಾಡೋ ಅವಕಾಶ ಇದರಲ್ಲಿ ಇದೆ. ಅದೇ ಒಂದು ಖುಷಿ. ಕರೆಕ್ಟ್ ಅಲ್ವಾ. ಮತ್ತು ನಮ್ಮ ಟೀಮೇ ಎಲ್ಲ ಆಸುಪಾಸಿನೆಲ್ಲ ನಮ್ಮ ಎಲ್ಲ ಕೊಲೆಗ್ನವರೇ ಅದೊಂದು ತಂಡದೊಟ್ಟಿಗೆ ಮಾಡೋದು, ಅದೊಂದು ನಮಗೆ ಪುಣ್ಯ ಸಿಕ್ಕಿದ ಭಾಗ್ಯ ಅನ್ನಿಸ್ಕೊಳ್ಳೋದು. ಮತ್ತು ನಾವು ನಾರ್ಮಲ್ ಒಂದು ಮೂವಿ ರನ್ ಆಗುತ್ತೆ ಒಂದು ಆ ಥರ ನಾವು ಅನ್ಸ್ಕೊಂಡಿರ್ತೀವಿ. ನಾವು ಶೂಟಿಂಗ್ ಮಾಡೋ ಸಮಯದಲ್ಲಿ ಖುಷಿ ಇತ್ತು ನಮಗೆ, ಡಾನ್ಸ್ ಆಗಲಿ ಅಥವಾ ಬೇರೆ ಇದ್ರದ್ದು ನಾವು ಒಟ್ಟಿಗೆ ಮೀಗಿಲಾಗುವಾಗ ನಾವೆಲ್ಲ ಇವರು ಕ್ಯಾರೆಕ್ಟರ್ ನಟನೆ ಮಾಡುವಾಗೆಲ್ಲ ತುಂಬ ಖುಷಿ ನಗಾಡಲಿಕ್ಕೆ ಬರ್ತಾಯಿತ್ತು. ಹಾಗಂತ ಇಷ್ಟು ದೊಡ್ಡ ಇಡೀ ಪ್ರಪಂಚದಾದ್ಯಂತ ಇದು ನಾವು ಈ ಜನಗಳು ನಮ್ಮನ್ನು ಇಷ್ಟು ರಿಸೀವ್ ಮಾಡ್ತಾರೆ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಖಂಡಿತ ಎನ್ಸ್ಕೊಂಡಿಲ್ಲ, ನಾವು ಎನ್ಸ್ಕೊಳ್ಳಿಲ್ಲ. ಅದೇ ಒಂದು ಖುಷಿ ಅಲ್ಲ ಈಗ. ಹೌದು, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇಡೀ ಜಗತ್ತಿಗೆ ಅದು ವ್ಯಾಪಿಸಿದೆ. ಖುಷಿ ಅಂದರೆ 1-2 ಬಾರಿ ಇಲ್ಲ, 3-4 ಸಾರಿ ನನ್ನ ಹತ್ರ ಈಗ ಮಾತಾಡೋದು 4-5 ಬಾರಿ ನೋಡಿದವರು ಇದ್ದಾರೆ. ಈಗ ನಮಗೂ ಕೂಡ ಪ್ರೀಮಿಯರ್ ಶೋದಲ್ಲಿ ನೋಡಿದ್ದೀವಿ, ಆ ಟೇಸ್ಟ್ ಸಾಕಾಗಲಿಲ್ಲ ನಮಗೆ, ನೋಡಿದ ಖುಷಿ ಸಾಕಾಗಲಿಲ್ಲ. ಇನ್ನೊಂದು ಸರಿ ನೋಡಿದ್ವಿ, ಅಲ್ಲಿ ಕೂಡ ನಮಗೆ ಅದರ ಫುಲ್ಲು ಇನ್ನೂ ನೋಡಬೇಕು, ನಾವು ನೋಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಈಗ ಎಲ್ಲ ಫುಲ್ಲು ಥಿಯೇಟ್ರ್ ಫುಲ್ ಇರುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾದ್ರೆ ಥಿಯೇಟ್ರ್ ಯಾವಾಗಲೂ ಫುಲ್ ಇರುತ್ತೆ. ಇನ್ನೊಂದು ಸರಿ ಆರಾಮಾಗಿ ರಿಲ್ಯಾಕ್ಸಲ್ಲಿ ಸ್ವಲ್ಪ ಫ್ಯಾಮಿಲಿ ಇನ್ನೊಂದು ಸರಿ ನೋಡಬೇಕಾಗುತ್ತೆ ನಾವು ಕೂಡ. ಖಂಡಿತ ಖುಷಿ ಇದೆ. ಹಾಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಇದಕ್ಕೆ? ಫ್ಯಾಮಿಲಿ ಮೊದಲಿಂದ ಕೂಡ ಸಿನಿಮಾಕ್ಕೆ ಬರುವಾಗ ಹೇಗಿತ್ತು? ಅವರಿಗೆ ನಾನು ಸಿನಿಮಾಕ್ಕೆ ಬರ್ತೀನಿ ಅಂತ ಆ ಭಾವನೆ ಇರಲಿಲ್ಲ. ನಾಟಕದಲ್ಲಿ ಇದ್ದ ಈಗ ಬಿಟ್ಟಿದ್ದಾನೆ, ಇದು ಲಕ್, ನಮ್ಮ ದೇವೇಚ್ಛೆಯಾಗಿ ಹಾಗೆ ಹೋಯಿತು. ಅದಕ್ಕೆ ಅವಕಾಶ ಒಂದು ರಾಜ್ಬಿ ಸರ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಮಗೆ ಈ ನನ್ನ ಆಸೆಯನ್ನು ಅವರು ನೆರವೇರಿಸಿದ್ದಾರೆ. ಖುಷಿ ಇದೆ. ಹಾಗೆ ಮನೆಯವರು ಕೂಡ ಸಪೋರ್ಟ್ ಇದೆ, ಅವ್ರಿಗೆ ಖುಷಿ. ಒಂದು ಫ್ಯಾಮಿಲಿಯವ್ರಿಗೆ ಈಗ ಫಸ್ಟಿಗೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇದರಲ್ಲಿ ಮಾಡ್ತೀನಿ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಅವರಿಗೊಂದು ನಾನೊಬ್ಬ ನಮ್ಮ ಮನೆ ಮಗ ಒಂದು ಈ ಚಲನಚಿತ್ರ ಸ್ಕ್ರೀನಲ್ಲಿ ಬರುವಾಗ ನೋಡಲಿಕ್ಕೆ ಒಂದು ಖುಷಿ ಬೇರೆಯೇ ಇದೆ. ಹೆಂಡತಿ ಸಪೋರ್ಟ್ ಇದ್ದಾಳೆ ಮತ್ತು ಮಗನೂ ಕೂಡ ಸಪೋರ್ಟ್ ಇದ್ದಾನೆ. ಅದ್ರ ಬಗ್ಗೆ ಏನಿಲ್ಲ, ಅವರು ಫ್ರೀ ನಮಗೆ, ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ನೀವು ಕಲಾವಿದರಾಗಿ ನಿಮ್ಮನ್ನು ಸಿನಿಮಾದಲ್ಲಿ ಒಂದು ಪರದೆಯಲ್ಲಿ ನೋಡಬೇಕಾದ್ರೆ ಹೇಗೆ ನೋಡ್ತೀರಿ? ನಾನು ಒಂದು ಪಾತ್ರಧಾರಿಯಲ್ಲಿ ಅಲ್ಲಿ ನಾನು ಹೇಗೆ ಮಾಡಿದ್ದೇನೆ ಒಂದು ಅದು ಕೂಡ ನೋಡ್ತೇವೆ ವಿಮರ್ಶೆ ನನ್ನ. ಯಾಕಂದರೆ ನನ್ನ ಬೆಳವಣಿಗೆ ಕಲಿಯೋದು ತುಂಬ ಇದೆಯಲ್ವ. ನಾವು ಒಂದು ಸ್ಕ್ರೀನಲ್ಲಿ ಬಂದ ತಕ್ಷಣ ನಾವು ದೊಡ್ಡ ಜನ ಅಲ್ಲಿ ಕಲ್ತಿದ್ದೇವೆ ಅಂತ ಆಗಲಿಕ್ಕಿಲ್ಲ, ಆಗೋದಿಲ್ಲ. ಇನ್ನೂ ಕಲೀಲಿಕ್ಕಿದೆ. ಕರೆಕ್ಟ್. ಪ್ರತಿಯೊಂದು ಬೇರೆ ಬೇರೆ ಕತೆಗೆ ಬೇರೆ ಬೇರೆ ಕ್ಯಾರೆಕ್ಟರ್ನ ಡೆವಲಪ್ ಮಾಡಬೇಕು. ಇನ್ನೂ ನಾವು ಕಲೀಲಿಕ್ಕೆ ಒಂದು ಪಾತ್ರಧಾರಿಯಾಗಿ ನೋಡ್ತೇನೆ ನಾನು ಅಷ್ಟೇ. ಖುಷಿ ಇದೆ ಮಾತ್ರ. ಸ್ಕ್ರೀನಲ್ಲಿ ಬಂತಲ್ಲ, ನನ್ನೊಂದು ಕಲ್ಪನೆ ಇತ್ತಲ್ಲ, ಇಲ್ಲಿ ಬರ್ಬೋದಾ, ನಾವು ಕೂಡ ಇಲ್ಲಿ ಬರ್ಬೋದಾ, ಆ ಒಂದು ಖುಷಿ ಇದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕಾಯ್ತಾ ಇರ್ತಾರಂತ ಈ ಕ್ಷಣಕ್ಕೋಸ್ಕರ. ತಾನೊಂದ್ಸಲ ಒಂದು ಸಿನಿಮಾದಲ್ಲಿ ಎಷ್ಟು ಜನ ಕಲಾವಿದರು ಅವರು ಜೂನಿಯರ್ ಆಗಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ ಅವರು ಯಾವಾಗ ನಾನೊಂದು ಈ ಸಿನಿಮಾದಲ್ಲಿ. ಮತ್ತು ಎಲ್ಲ ಜನಗಳಲ್ಲಿ ಕೂಡ ಪ್ರತಿಯೊಬ್ಬನ ಒಂದು ವ್ಯಕ್ತಿತ್ವದಲ್ಲಿ
ಕಲೆ ಇದೆ, ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಆದರೆ ಅದನ್ನು ಚಿಕ್ಕಂದಿನಲ್ಲೇ ನಾವು ಅದನ್ನು ಪೇರೆಂಟ್ ಆಗಲಿ ಯಾರಾಗಲಿ ಅದನ್ನು ಅವನ ಹೋಗುವ ದಾರಿಯನ್ನು ಅವನು ಹುಡುಕಿಕೊಂಡು ಅವನಿಗೆ ಆ ರೀತಿಯನ್ನು ಒಂದು ಸಪೋರ್ಟ್ ಮಾಡಿದರೆ ಅವ ಖಂಡಿತ ಎಲ್ಲರೂ ಅದು ಡೆವಲಪ್ ಆಗ್ತಾರೆ. ಆ ಆಪರ್ಚುನಿಟಿ ಸಿಕ್ಕೇ ಸಿಗ್ತದೆ. ಮತ್ತು ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದಿದ್ದರೆ ಯಾವುದೂ ಸಿಕ್ಕಲ್ಲ ಅಲ್ವಾ. ನಾವು ದುಡಿಮೆ ಮಾಡಬೇಕು, ದುಡಿಯಿದ್ರೆ ಕಾಸಾಗುತ್ತಾ? ಇಲ್ವಲ್ಲ. ಇರುತ್ತೆ. ಕೆಲವು ಆಸೆ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ನಾವು ಅವರಿಗೆ ಸಲಹೆ ಮಾಡೋದಾದೆ, ನಿಮ್ಮಲ್ಲೂ ಇದೆ ಒಂದು, ಅದನ್ನು ನಮಗೆ ಬೇಕಾದಾಗೆ ನಾವು ಅದನ್ನು ಫುಲ್ಫಿಲ್ ಮಾಡಬೇಕು. ನಾವು ಒಬ್ಬ ಜಾಬು ಇಂಟರ್ವ್ಯೂ ಅಂತ ಹೇಳ್ಕೊಂಡು ಇನ್ಫ್ಲುಯೆನ್ಸ್ ಮಾಡಿಸೋ ಜಾಬ್ ಕೊಡಿಸು ಅಂತ ಮಾಡಿದ್ರೆ ಆಗೋದಿಲ್ಲ. ನಾವು ಅದಕ್ಕೆ ರೆಡಿ ಆಗಬೇಕಲ್ವ. ನಾವು ರೆಡಿ ಆದರೆ ಮತ್ತೆ ಏನಾದರೂ ಸೆಟಪ್ ಮಾಡ್ಬೋದಲ್ವ. ಹಾಗೆ ಆ ಥರ ಅದು ಸೇಮ್ ಫೀಲ್ಡ್ ಆದರೆ ಮತ್ತು ದೇವರ ಕೃಪೆ ಬೇಕು, ಎಲ್ಲವೂ ಬೇಕಾಗುತ್ತೆ. ಹಾಗೆ ನೀವು ತುಳು ಸಿನಿಮಾದಲ್ಲೂ ಕೂಡ ಮಾಡಿದ್ದೀರಿ. ರೂಪೇಶ್ ಶೆಟ್ಟಿ ಅವರ ಮತ್ತೆ ಗಿರ್ಗಿಟ್ ಆಗಿರ್ಬೋದು, ಬೇರೆ ಬೇರೆ. ಸೊ ನಿಮಗೆ ತುಂಬ ಇಷ್ಟ ಆದಂತಹ ಸಿನಿಮಾ ಯಾವುದು, ಯಾವ ಪಾತ್ರ ಅದರಲ್ಲಿ? ಹೆಚ್ಚಾಗಿ ನನ್ನನ್ನು ತಂದೆ ರೋಲಿಗೆ ಆಯ್ಕೆ ಮಾಡ್ತಾರೆ ಅಲ್ವಾ. ಅಷ್ಟೇ. ಮತ್ತೊಂದು ಇದರಲ್ಲಿ ಸೂರಜ್ ಬೋಳರ್ ಒಂದು ತುಳು ಪತ್ತಿಸ್ ಗ್ಯಾಂಗ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫೈನಾನ್ಷಿಯರ್ ಆಗಿ ಮಾಡಿದ್ದಾನೆ. ಅದು ಒಳ್ಳೆ ಸಿನಿಮಾ. ಅದು ಆ ಸಂದರ್ಭ ಕೊರೋನಾ ಸಂದರ್ಭದಲ್ಲೇ ಬಂದಿದೆ, ಅದಕ್ಕೆ ಮೊದಲು ಬಂದು ನೆನಪಿಲ್ಲ ಈಗ. ಅದು ಒಂದು ಒಳ್ಳೆ ಕ್ಯಾರೆಕ್ಟ್ರೆ. ಮತ್ತು ರೂಪೇಶ್ ಶೆಟ್ಟಿಯವರ ಗಿರ್ಗಿಟಲ್ಲಿ ಪಪ್ಪನ ಪಾತ್ರ ಮಾಡಿದ್ದೀನಿ. ಮತ್ತು ಕಲ್ಜಿಗಾದಲ್ಲಿ ಒಂದು ಕನ್ನಡ ಮೂವಿಯಲ್ಲಿ ಒಂದು ಊರಿನ ಜಮೀನ್ದಾರಾಗಿ ಮಾಡಿದ್ದೀನಿ. ಹೆಚ್ಚಾಗಿ ಮತ್ತು ಅದರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ. ನಾನು ಕೇರಳ ಇನ್ಸ್ಪೆಕ್ಟರ್ ಅವರ್ಸು ಒಂದು BOನ ಮತ್ತೊಂದು ಏನೋ 2 ಕ್ಯಾರೆಕ್ಟರ್ ಇರ್ತದೆ, ಎಲ್ಲದರ ಒಂದಲ್ಲಿ ನಾನು ಮಾಡಿದ್ದೀನಿ. ಹಾಗೆ ಖುಷಿ ಇದೆ, ಪಾತ್ರದಲ್ಲಿ ಖುಷಿ ಇದೆ. ನಮಗೆ ಅವಕಾಶ ಸಿಕ್ಕಿದೆ, ಒಂದು ಖುಷಿ ಅಲ್ವಾ. Do you remember how our Ajji kept her teeth strong without toothpaste? What's banned in Europe and USA is still inside our mouths. Danta Manjari, a handmade blend of Ayurvedic herbs, safe for kids, elders and you. Bring back the tradition. Protect your family naturally. Choose the natural way to oral health. Danta Manjari, ancient wisdom for modern smiles. ಸರ್, ಈ ಕ್ಯಾಮರಾ ಮುಂದೆ ಮಾಡುವಾಗ ಯಾವ ರೀತಿ ವ್ಯತ್ಯಾಸ ಇರ್ತದೆ? ಈಗ ಜನಗಳ ಮುಂದೆ ಮಾಡುವಾಗ ಅಲ್ಲಿ ಜನಗಳು ಕಾಣ್ತಾ ಇರ್ತಾರೆ, ಅವರ ರಿಯಾಕ್ಷನ್ ಕಾಣ್ತಾ ಇರ್ತದೆ. ಬಟ್ ಕ್ಯಾಮರಾ ಮುಂದೆ ಮಾಡುವಾಗ ಎಷ್ಟು ಚಾಲೆಂಜಿಂಗ್? ನನಗೆ ನನ್ನ ಮೊದಲ ಸಿನಿಮಾ ಒಂದು ಮೊಟ್ಟೆ ಕಥೆಯಲ್ಲಿ ನಾನು ಫಸ್ಟ್ ಕ್ಯಾಮರಾವನ್ನು ಫೇಸ್ ಮಾಡಿದ್ದು. ಸ್ವಲ್ಪ ನರ್ವಸ್ ಅಂತಲ್ಲ, ನಮಗಿಂತ ದಿಗ್ಗಜರಿರುವಾಗ ಸ್ವಲ್ಪ ನರ್ವಸ್ ಆಗುತ್ತೆ. ಅಲ್ಲಿ ನಮ್ಮ ಹೆಂಡತಿ ಪಾತ್ರ ಮಾಡೋರು ಉಷಾ ಭಂಡಾರಿ. ನಮಗೆ ಗೊತ್ತಿಲ್ಲ ಯಾರು ಅಂತ, ಹೆಂಡ್ತಿದ್ದಾರೆ ಅಂತ ಹೇಳಿದ್ದಾರೆ ಯಾರಲ್ಲಿ ಅಂತ. ಆ ಸ್ಪಾಟಲ್ಲಿ ಹೋಗಿ ಅಲ್ಲಿರುವಾಗ ಆ ನಟನೆಗೆ ಆರಂಭ ಮಾಡುವಾಗ ಅಲ್ಲಿ ಇವರು ನಿಮ್ಮ ಹೆಂಡ್ತಿ ಅಂತ ಹೇಳಿದ್ರು. ಆವತ್ತೇ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯವ್ವ ಇವ್ರ ಹತ್ರ ಇದ್ರೆ ನಾನು ಗಂಡನಾಗಿ ಮಾಡೋದು. ನಾನು ಮೇಡಮ್ ಹತ್ರ ಹೇಳಿದೆ, ಮೇಡಮು ನಿಮ್ಮ ಹಸ್ಬೆಂಡಾಗಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವರು ಸಪೋರ್ಟ್ ಮಾಡಿದ್ದಾರೆ ಸೂಪರ್. ಮತ್ತು ಒಮ್ಮೆ ನಾವು ಫೇಸ್ ಮಾಡಿದಲ್ಲಿ ಮತ್ತೆ ನಮ್ಗೆ ಅನುಭವ ಆಗುತ್ತೆ ಎಲ್ಲ ಸರ್. ನಮ್ಮ ಸರೌಂಡಿಂಗ್ ಜನಗಳು ಇದ್ದರೂ ಕೂಡ ನಾವು ಅದನ್ನು ತಲೆಗೆ ಹಚ್ಕೊಳ್ಬಾರ್ದು. ಯಾಕಂದರೆ ತುಂಬ ಜನ ಇರ್ತಾರೆ, ಅವರು ಏನೋ ಇರಲಿ, ಅದರ ಬಗ್ಗೆ ನಾವು ಅವರಿದ್ದಾರೆ ಹಿಂಜರಿಕೆ ಅಂದರೆ ನಮ್ಮಲ್ಲಿ ನಟನೆಗೆ ತೊಂದರೆ ಆಗುತ್ತೆ 100%. ಅದ್ರ ಬಗ್ಗೆ ಏನು ನೀವು ತಲೆ ಇಟ್ಕೊಳ್ಬೋದು. ಲೈಟ್ ಇರುತ್ತೆ ಅಥವಾ ತುಂಬ ಜನ ಟೆಕ್ನಿಷಿಯನ್ಸ್ ಇರ್ತಾರೆ ಅಲ್ಲಿ, ಅದೆಲ್ಲ ನಾವು ತಲೆ ಕಟ್ಕೊಂಡು ನಮ್ಮ ಕ್ಯಾರೆಕ್ಟ್ರ್ ಏನಿದ್ದಾರೆ ಅದನ್ನು ಸರ್ ಅವರು ನಿರ್ದೇಶಕರು ನಮಗೆ ಇದು ಮಾಡಿರ್ತಾರೆ, ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಆ ರೀತಿ ನಾವು ಕೂಡ ಸಪೋರ್ಟ್ ಮಾಡಬೇಕಲ್ಲ. ನಮ್ಮ ನಟನೆ ಬೇಕೇ ಬೇಕಲ್ಲಿ, ಅದರ ಬಗ್ಗೆ ತಲೆ ಹಚ್ಕೋಬೇಕು ನಾವು. ಹಾಗೆ ಪೇಷನ್ಸ್ ಅಂತ ಹೇಳೋದು ತುಂಬ ಮುಖ್ಯ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಶಾರ್ಟಿಗಾಗಿರ್ಬೋದು ಅಥವಾ ಅವ್ರು ಹೇಳ್ತಾರೆ ವಾಪಸ್ ಸರಿ ಬರಲಿಲ್ಲ ಇನ್ನೊಮ್ಮೆ ತೆಗೆಯುವ ಅಂತ. ಸೊ ನೀವು ರೆಡಿ ಇರಬೇಕಾಗ್ತದೆ ಅಂತ ಅದು ಇರ್ತದೆ. ಕೆಲವೊಂದು ಕರೆಕ್ಷನ್ ನಮ್ಮದು ಸ್ವಲ್ಪ ಆಚೀಚೆ ಆದರೆ ಆ ಕಡೆ ಆಪೋಸಿಟ್ನವರು ಕರೆಕ್ಟ್ ಮಾಡಿರ್ತಾರೆ, ಅಥವಾ ಆ ಸೈಡ್ ಇದಾದರೆ ಇಲ್ಲಿ ನಮ್ಮ ಸೈಡಿಂದ ಕರೆಕ್ಟ್ ಇರ್ತದೆ. ಸ್ವಲ್ಪ ಇದು ಇರ್ತಾರೆ, ಅದು ಡೈರೆಕ್ಷನು ಟೀಮ್ ಅವರು ಸೆಟ್ ಮಾಡಿ ಕರೆಕ್ಟ್ ನಮಗಿದು ಮತ್ತು ಎಲ್ಲ ಮಾಡಿ ಕೊಡ್ತಾರೆ. ಅದಾಗೆ ನಿಮ್ಮ ನೆಚ್ಚಿನ ಕನ್ನಡ ಮತ್ತು ತುಳು ಆ್ಯಕ್ಟರ್ ಯಾರು ಸರ್? ಕನ್ನಡದಲ್ಲಿ ನಾನು ಹೆಚ್ಚಾಗಿ ನಿಮಗೆ ತುಂಬ ಇಷ್ಟ ಆಗಿದೆ ಅವರ ನಟನೆ ಅಂತ ಹೇಳಿ ನನಗೆ, ಅಥವಾ ಪ್ರಭಾವ ಆಗಿದೆ ಅಂತ ಹೇಳೋದು?
ನನಗೆ ಸಾಧಾರಣ ನಾನು ಹೆಚ್ಚಿನ ನಟರನ್ನು ನೋಡ್ತೀನಿ. ಫಿದಾ ಅಂತ ಯಾರಿಗೆ ಅಷ್ಟು ಇದು ಮಾಡಿಲ್ಲ. ಸಾಧಾರಣ ಎಲ್ಲರ ಕ್ಯಾರೆಕ್ಟರ್ ನಾನು ಸ್ವಲ್ಪ ಫಾಲೋ ಮಾಡ್ತೀನಿ, ಸ್ವಲ್ಪ ನೋಡ್ತೀನಿ. ತುಳುವಲ್ಲಿ ಕೂಡ ಅಷ್ಟೇ. ನಮಗೆ ಅದು ಫಿದಾ ಆಗುವಷ್ಟು ಈಗ ಏಜು ಅಲ್ಲ ಅಲ್ಲ. ಎಲ್ಲ ಫಿಲ್ಮ್ ನೋಡ್ತೀನಿ. ಈಗ ರಾಜ್ಬಿ ಸರ್ದ ಪ್ರತಿಯೊಂದು ಫಿಲ್ಮ್ ನೋಡ್ತೀನಿ, ರೇಷ್ಮೆ ಸರ್ ನೋಡ್ತೀನಿ, ರಕ್ಷಿ ಶೆಟ್ಟಿಯವ್ರು ನೋಡ್ತೀನಿ, ಮತ್ತು ಇವ್ರದ್ದು ಕಿಚ್ಚ ಇವ್ರದ್ದು ಸುದೀಪ್ ಅವ್ರದ್ದು ನೋಡ್ತೀನಿ, ಎಲ್ಲರೂ ನೋಡ್ತೀನಿ. ಸಾಧಾರಣ ರೂಪೇಶ್ ಶೆಟ್ಟಿಯವ್ರು ನೋಡ್ತೀನಿ, ಹೆಚ್ಚಿನ ನೋಡ್ತೀನಿ. ನಿಮ್ಮ ಸಿನಿಮಾ ಜರ್ನಿ ಯಾವ ಏಜಿಂದ ಪ್ರಾರಂಭ ಆದದ್ದು? 2017 ಒಂದು ಮೊಟ್ಟೆ ಕತೆ ಮೂಲಕ ಅಲ್ಲಿಂದ ಸ್ಟಾರ್ಟ್. ಅದರ ಮೊದಲು ಯಾವುದೇ ಸ್ಕ್ರೀನಲ್ಲಿ ನಾನು ಬರಲಿಲ್ಲ. ಫಸ್ಟ್ ರಂಗಭೂಮಿ ಎಷ್ಟು ನಾಟಕಗಳನ್ನು ಮಾಡಿದ್ದೀರಿ? ನಾನು ಸಾಧಾರಣ ಒಂದು 40-50 ನಾಟಕ ಮಾಡಿದ್ದೀನಿ ಆ ಸಂದರ್ಭದಲ್ಲಿ. ಆವಾಗ ತಂಡಗಳಿದ್ದದ್ದು ಒಂದು ಇವರು ವಿಜಯಕುಮಾರ್ ಕೊಡಿಯಲ್ ಬೇಲ್ರವರ ಒಂದು ತಂಡ, ಮತ್ತು ಕಾಪಿಕಾಡ್ ಸರ್ ಅವರದ್ದೊಂದು ತಂಡ, ಅಷ್ಟೇ. ಬೇರೆ ಅಷ್ಟೇನಿಲ್ಲ. ಮತ್ತು ನಾವೆಲ್ಲ ತಂಡದಲ್ಲಿ ನಾವು ಜಾಯಿನ್ ಆಗಿಲ್ಲ ಆ ಸಂದರ್ಭದಲ್ಲಿ. ಯಾಕೆಂದರೆ ನಮಗೆ ಅದೇ ನಮ್ಮ ಬದುಕು ನೀಗಿಸ್ಲಿಕ್ಕೆ ನಾವು ಅದರಲ್ಲಿ ಡಿಪೆಂಡ್ ಆಗಿ ಭಾಳ ಕಷ್ಟ ಇರ್ತಿತ್ತು. ಮತ್ತು ನೈಟ್ ಲೇಟ್ ಆಗ್ತದೆ ಶೂಟ್ ಇದೆಲ್ಲ ಶೋ ಎಲ್ಲ ಆಗುವಾಗ, ಬರುವಾಗ 3 ಗಂಟೆ ಎಲ್ಲ ಆಗುತ್ತೆ. ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗಬೇಕಾಗುತ್ತೆ, ಎಲ್ಲ ಡಿಸ್ಟರ್ಬೆನ್ಸ್. ಅದಕ್ಕೆ ನಾನು ಸ್ವಲ್ಪ ದೂರ ಇಟ್ಟೆ ಮದುವೆ ಆದಮೇಲೆ, ಮತ್ತು ಸಿನಿಮಾವನ್ನು ಆಯ್ಕೆ ಮಾಡಿದೆ. ಹಾಗೆ. ಸೊ ಇದನ್ನು ಹವ್ಯಾಸವಾಗಿ ತಗೊಂಡ್ರೆ ಒಳ್ಳೆಯದ ಅಥವಾ ವೃತ್ತಿಯಾಗಿ ತಗೊಂಡ್ರೆ ಒಳ್ಳೆಯದ ಸರ್ ನಿಮ್ಮ ಪ್ರಕಾರ, ಸಿನಿಮಾ ಅಂತ ಹೇಳೋದನ್ನು? ಅದು ವೃತ್ತಿಯಾಗಿ ತಗೊಂಡ್ರೆ ಒಳ್ಳೆಯದು. ಅದರ ಹಿಂದೆ ಹೋಗಲಿಕ್ಕೆ ನಮಗೆ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಒಮ್ಮೆಲೆ ಸಾಧ್ಯ ಅಲ್ಲ 100%. ವೃತ್ತಿಯಾಗಿ ತಗೊಂಡ್ರೆ ಒಳ್ಳೆಯದು. ಹವ್ಯಾಸಕ್ಕೆ ಉಪಯೋಗ ಮಾಡ್ಬೋದು, ಅದೇನು ಅಭ್ಯಂತರ ಏನಿಲ್ಲ. ಆದರೆ ಟೈಮ್ ನಿಮಗೆ ಆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಕರೆಕ್ಟ್. ಆಗೋದಿಲ್ಲ ಅದಕ್ಕೆ. ಹಾಗೆ ಒಬ್ಬರು ಈಗ ತಾನು ಒಬ್ಬ ನಟನಾಗಬೇಕು ಅಂತ ಆಸಕ್ತಿ ಇರುವವರು ನಿಮ್ಮ ಪ್ರಕಾರ ಏನು ಮಾಡಬೇಕು ಅಂತ ಅನ್ನಿಸ್ತದೆ? ಮೊದಲನೇದಾಗಿ ಆತ ಜಾಸ್ತಿ ಸಿನಿಮಾಗಳನ್ನು ನೋಡಬೇಕಾ, ಅಥವಾ ರಂಗಭೂಮಿಯಿಂದ ಪ್ರಾರಂಭ ಮಾಡಬೇಕಾ? ಹೇಗೆ? ರಂಗಭೂಮಿಯಿಂದ ಪ್ರಾರಂಭ ಮಾಡಿದರೆ ನಿಮಗೆ ಪ್ರಾಕ್ಟಿಕಲ್ ಅನುಭವ ಇರುತ್ತದೆ. ಎಲ್ಲರನ್ನು ಫೇಸ್ ಮಾಡಲಿಕ್ಕೆ ಆಗುತ್ತೆ. ಯಾರು ನಿಮ್ಮ ಹೇಳಿದಾರಲ್ಲ ಅಲ್ಲಿ ಜನ ಇದ್ದಾರೆ ಇಲ್ಲಿ ಜನ, ಅದು ಬರೋದೇ ಇಲ್ಲ. ಅವ ಎಲ್ಲಿದ್ದರೂ ಓಪನ್ ಆಗಿರ್ತಾನೆ. ಮತ್ತು ಈಗಿನ ಕಾಲದ ಜನ್ರೇಷನಿಗೆ ಒಂದು ನಟನಾ ಕೌಶಲ್ಯವನ್ನು ನಾವು ತರಬೇತಿ ತಗೊಳ್ಬೇಕಾಗುತ್ತೆ. ತುಂಬ ಅವಕಾಶಗಳಿದೆ, ಅದು ಮಾಡಬೇಕು. ಎಲ್ಲವನ್ನು ಅದೇ ನಾವು ಎಲ್ಲವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಕಲೆಯನ್ನು ಹೊರಗಡೆ ತೋರಿಸ್ಬೋದು. ಇವನ್ ಈಗ ಫಿಲ್ಮ್ ಇದರಲ್ಲೂ ಕೂಡ ಡಿಪ್ಲೊಮಾ ಬಂದಿದೆ, ಇವನ್ ಬೇರೆ ಬೇರೆ ಕೋರ್ಸ್ಗಳು ಬಂದಿದೆ. ಟೆಕ್ನಿಕಲ್ ಆಗಿ ತುಂಬ ಇದೆ. ಟೆಕ್ನಿಕಲ್ ಆಗಿ ತುಂಬ ಇದೆ. ಅದನ್ನು ಕಲಿಬೋದು. ಯಾರಿಗೂ ಒಬ್ಬ ಟೆಕ್ನಿಕಲ್ ಕೋರ್ಸ್ ಹೋದರೆ ಮಾಡು, BGM ಆಗಲಿ ಅಥವಾ ಎಡಿಟಿಂಗ್ ಆಗಲಿ ಅಥವಾ ತುಂಬ ಕೋರ್ಸಸ್ ಇದೆ. ನಟನ ಇದು ಸಂಬಂಧಪಟ್ಟಿದ್ದಕ್ಕೆ ನಟನಾ ಕೌಶಲ ಅದೇ ತರಬೇತಿಯನ್ನು ಪಡ್ಕೊಂಡ್ರೆ ಒಳ್ಳೆಯದು. ನೀವು ಫುಲ್ ಇನ್ನೊಂದು ಈ ನೀನಾಸಂ ಇದೆ, ಕರೆಕ್ಟ್, ಮತ್ತು ರಂಗಾಯಣ ಇದೆ, ಇನ್ನು ಬೇರೆ ಅನ್ನೋದು ಏನಿದೆ. ಎಷ್ಟು ಆರ್ಟಿಸ್ಟ್ ಜೆನ್ಯೂನ್ ಆಗಿದ್ದಾರೆ, ನಮಗೆ ಪರಿಚಯರು ತುಂಬ ಇದ್ದಾರೆ. ಈಗ ಮೊನ್ನೆ ಅವರು ಭಾನು ಅವರು ತರಬೇತಿ ಪಡೆದವರು, ಒಳ್ಳೆ ಕ್ಯಾರೆಕ್ಟರ್ ನೋಡಿ ಹೇಗೆ ಪ್ರೆಸೆನ್ಸ್ ಮಾಡಿದ್ದಾರೆ ಅವರು. ಹಾಗೆ ತುಂಬ ಇದ್ದಾರೆ. ವಿದ್ಯುತ್ ಚಿಲಾಗಲಿ, ಮತ್ತು ಅವಿನಾಶ್ ರೈ ಇದ್ದಾರೆ. ಅವರು ಈಚೆ ಪುತ್ತೂರಿನವ್ರಿಗೆ ಮೋಸ್ಟ್ಲಿ ಅವಿನಾಶ್ ರೈ ಎಲ್ಲ. ಕರೆಕ್ಟ್, ತುಂಬ ಜನ ಇದ್ದಾರೆ. ಅಂದರೆ ನನಗನ್ಸೋದು ಏನು ಅಂತ ಹೇಳಿದರೆ, ತುಂಬ ಜನ ಇಂತಹ ಕಲಾವಿದರು ಅಂದರೆ ತೆರೆಮರೆಯಲ್ಲಿ ತುಂಬ ಜನ ಇನ್ನೂ ಕಲಾವಿದರು ಸಾಕಷ್ಟು ಜನ ಒಳ್ಳೆ ಅಭಿನಯ ಮಾಡುವವರಿದ್ದಾರೆ ಅಂತ. ಬಹುಶಃ ಇಂಥ ಮೂವಿ ಬಂದಾಗ ಸೂಫ್ರಮ್ ಮೂವಿ ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ, ಇಂತಹ ತೆರೆಮರೆಯ ಹೊಸ ಕಲಾವಿದರನ್ನು ಪರಿಚಯಿಸುವಲ್ಲಿ ಹೊಸ ಕಲಾವಿದನ್ನು ಪರಿಚಯಿಸ್ತಾರೆ. ಅದೇ ಹೇಳಿದಲ್ಲ, ರಾಜ್ಬಿ ಸರ್ ಇದ್ದಾರಲ್ಲ, ಅವರು ಹಲವು ಎಷ್ಟೋ ಕಲಾವಿದರ ಅವರು ಇದು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ರಾಜ್ಬಿ ಸರ್. ನಮ್ಮಂಥ ತುಂಬ ನನಗೆ ಒಂದು ಮೊಟ್ಟೆ ಕಥೆಯಲ್ಲಿ ಅವಕಾಶ ಸಿಕ್ಕಿದೆ ಅಂದರೆ ಅದರಲ್ಲೇ ಹೆಚ್ಚಿನವರು ಅದರಲ್ಲೇ ಇದ್ದವರೇ ಇದರಲ್ಲಿದ್ದಾರೆ. ಇವಾಗ ತುಂಬ ಡೆವಲಪ್ ಮಾಡಿದ್ದಾರೆ ಅವರು. ಅವಕಾಶ ಕೊಟ್ಟಿದ್ದರಿಂದಲೇ ನಮಗೆ ಇದೆಲ್ಲ ಸಾಧ್ಯವಾಯಿತು ಈ ವೇದಿಕೆ ಬರಲಿಕ್ಕೆ. ಹಾಗೆ ನೀವು ರಾಜ್ಬಿ ಶೆಟ್ಟಿಯವರನ್ನು ಹತ್ತಿರದಿಂದ ಕಂಡವರು ತುಂಬ. ಸೊ ಹಾಗಾಗಿ ಹೇಗಿರ್ತಾರೆ ಅವರು? ಡೈರೆಕ್ಷನ್ನ ವಿಷಯ ಬಂದಾಗ ಯಾವ ರೀತಿ? ಅವರು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಪರ್ಸನ್. ಅವರು ಹೀಗೆ ಸೆಟ್ಟಲ್ಲಿರುವಾಗ ಓಪನ್ ಇರ್ತಾರೆ, ನಮ್ಮ ಫ್ಯಾಮಿಲಿ ಥರನೇ ಇರ್ತಾರೆ. ಆದರೆ ಅವರ ಕರ್ತವ್ಯ, ಅವರ ಕಲ್ಪನೆಯನ್ನು ಬಿಟ್ಟು ಕೊಡೋದಿಲ್ಲ. ಅವರ ಸಿಸ್ಟಮ್ ಹಾಕಿದ್ದಾರೆ, ಅದು ಕರೆಕ್ಟ್ ಹೌದು. ಯಾಕೆಂದರೆ ನಾವು ಕೂಡ ನಮ್ಮ ಎಷ್ಟು ಎಫರ್ಟ್ ಉಂಟು ಅದನ್ನು ಅವ್ರಿಗೆ ನಾವು ಕೊಡಬೇಕಾಗತ್ತೆ. ಕರೆಕ್ಟ್, ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗತ್ತೆ.
ಕತೆಗೆ ಪೂರಕವಾಗಿ ಅವರದ್ದು ಕಲ್ಪನೆ ಇದೆಯಲ್ವಾ, ಕರೆಕ್ಟ್. ಅದಕ್ಕೆ ತಕ್ಕಂತೆ ಹೋಗಬೇಕಾಗುತ್ತೆ. ಹಾಗೆ ಒಂದು ವಿಷಯ ಕೇಳಬೇಕು ಸರ್, ನಮ್ಮ ತುಳುನಾಡು ಹಾಗೆ ಕರಾವಳಿಯವರಾದ ಕಾರಣ ಕೇಳುವಂಥದ್ದು, ಎಷ್ಟೋ ಸಲ ಕೇಳ್ತೇವೆ ನಾವು, ತುಳು ಮೂವಿಗೆ ಥಿಯೇಟ್ರ್ ಸಿಕ್ಕುವುದಿಲ್ಲ ಅಂತ. ಇದು ಹೌದಾ ಅಂತ? ಅಂದರೆ ತುಳು ಒಂದು ಪ್ರೇಕ್ಷಕರೊಂದು ಬೇರೆಯೇ ಇದ್ದಾರೆ. ಥಿಯೇಟ್ರ್ ಸಿಗುವುದಿಲ್ಲ ಅಂತಿಲ್ಲ. ಈಗ ತುಳುಗೆ ಎಷ್ಟು ಸಿಕ್ಕಿದೆ, 100 Days ಹೋದ ತುಳು ಸಿನಿಮಾ ಎಷ್ಟು ಇದೆ. ತುಳು ಪ್ರೇಕ್ಷಕರಂದರೆ ತುಳು ಅಂದರೆ ನಮ್ಮ ಎಲ್ಲರ ಮನೆ ಎಲ್ಲ ನೋಡ್ತಾರಲ್ವ, ಕಂಟೆಂಟ್ ಸರಿ ಇರಬೇಕು. ಕಂಟೆಂಟ್ ಒಳ್ಳೆದಿದ್ದರೆ ನಿಮ್ಮ ತುಳು ಎಷ್ಟು ಜನ ಗಿರ್ಗಿಟ್ ಹೇಗಾಗಿತ್ತು ಕರೆಕ್ಟ್ ಅಲ್ವಾ. 100 Days ಮತ್ತು ಇವ್ರದ್ದು ಮೊನ್ನೆ ವಿನೆಸ್ ಇವ್ರದ್ದೊಂದು ಹೆಚ್ಚಿಗೆ ಬಂದಿತ್ತಲ್ಲ, ಫ್ಯಾಮಿಲಿ ಹೆಸರು ಇತ್ತದರದು, ಅದು ಕೂಡ 100 Days ಆಗಿದೆ. ಕಂಟೆಂಟ್ ನಾವು ಒಳ್ಳೇದು ಕೊಟ್ಟರೆ ಈಗ ತುಳು ಅದು ಅಂತ ಇಲ್ಲ, ಎಲ್ಲರೂ ಬರ್ತಾರೆ 100%. ಥಿಯೇಟ್ರ್ ಸಿಗ್ತದೆ. ಥಿಯೇಟ್ರ್ನವ್ರಿಗೆ ಏನು ಅವ್ರದ್ದು ಇದು ಕಂಫರ್ಟ್, ಅವರ ಥಿಯೇಟ್ರ್ ಫುಲ್ ಆದರೆ ಆಯಿತು. ಒಳ್ಳೆ ಸಿನಿಮಾ ಬಂದರೆ ಕೊಡ್ತಾರಲ್ಲ, ಅವರು ಕೊಡೋದಿಲ್ಲ ಅಂತ ಹೇಳಿ ಕೊಡ್ತಾರೆ. ಈಗ ನಾವು ಈ ಸೂಫ್ರಮ್ ಸೋ ಗಮನಿಸಿದರೆ ಎಷ್ಟೋ ಹಿಂದಿ ಚಿತ್ರಗಳು ಕೂಡ ಒಟ್ಟಿಗೆ ಬಂದಿದೆ. ಬಟ್ ಇದಕ್ಕೆ ಯಾಕೆ ಜಾಸ್ತಿ ಸಿಕ್ಕಿತ್ತು ಅಂತ ಹೇಳಿದರೆ ಜನಗಳ ಬೇಡಿಕೆ ಆಗಿರ್ಬೋದು. ಬೇಡಿಕೆ ಅಷ್ಟುಂಟು. ಮೊನ್ನೊಬ್ಬರು ಇವರು ನಮ್ಮ ಚಲನಚಿತ್ರ ಮಂಡಳಿಯ ಇವರು ಪ್ರೆಸಿಡೆಂಟ್ ಹೇಳಿದರು, ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಂದಿತ್ತಲ್ವ. ಯಾಕೆಂದರೆ ನಾವು ಈ ಸೂಫ್ರಮ್ ಶೋದಲ್ಲಿ ಏನಿದೆ, ಒಂದು ಸ್ಕೂಟ್ರ್ ಇದೆ, ಒಂದು ಅಂಬಾಸಿಡರ್ ಇದೆ ಹೇಳ್ತಾರೆ ಅವರು. ನಮಗೆ ಆನ್ಲೈನ್ ಫುಲ್ ಬುಕ್ ಇದೆ, ನಾವು ಹೇಗೆ ಥಿಯೇಟ್ರ್ ಬೇರೆ ಇದಕ್ಕೆ ಕೊಡಲಿ ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದು ಸತ್ಯದ ಮಾತಲ್ವಾ. ಥಿಯೇಟ್ರ್ ಫುಲ್ ಆಗಬೇಕು, ಅದನ್ನು ಹೇಗೆ ತೆಗೆಯುದು ಸರ್? ಎಲ್ಲ ಜನರ ಬೇಡಿಕೆ ಅಷ್ಟೇ ಇದೆ. ಕರೆಕ್ಟ್. ಹಾಗಾಗಿ ನೀವು ಒಳ್ಳೆಯ ಕಥೆಯನ್ನು ತಗೊಂಡು ಬಂದರೆ ಖಂಡಿತವಾಗಿಯೂ ಪ್ರೇಕ್ಷಕ 100% ರಿಸೀವ್ ಮಾಡ್ತಾನೆ. ಅದು 100%. ಅದರಲ್ಲಿ ಕ್ಯಾರೆಕ್ಟರ್ ಅವನ ಹೀರೋ ಅದನ್ನು ನೋಡೋದಿಲ್ಲ, ಯಾರೂ ನೋಡೋದಿಲ್ಲ 100%. ಅದೊಂದು ಈಗ ಇಂಡಸ್ಟ್ರಿಯಲ್ಲಿ ತಲೆಗೆ ಹಾಗೆ ಇದೆ. ಹೌದು ಅಲ್ವಾ? ಒಂದು ಒಳ್ಳೆಯ ಸ್ಟಾರನ್ನು ಹಾಕಿ ಮಾಡಿದೆ, ಅವನ ಅಭಿಮಾನಿಗಳು ಅವರು ನೋಡ್ತಾರೆ, ಅದು ನಮಗೆ ಇನ್ಕಮ್ ಆಗುತ್ತೆ ಅಂತ. ಅದನ್ನು ಯಾಕಂದರೆ ಲಾಸ್ ಆಗಬಾರ್ದು ಯಾರಿಗೂ. 100% ಕಾಸು ಅವನಿಗೆ ಸಿಗಲೇಬೇಕಲ್ಲ, ಅದಕ್ಕೋಸ್ಕರ ಅವರ ಮೈಂಡೆಲ್ಲ ಆಗಿದೆ. ಆದರೆ ಇದರಿಂದ ಅವರಿಗೆ ಸ್ವಲ್ಪ ಅನುಭವ ಆಗಿರ್ಬೋದು. ಕಂಟೆಂಟ್ ಒಳ್ಳೆ ಕೊಟ್ಟರೆ ನಾವು ಯಾರು ಬೇಡ, ಕಂಟೆಂಟೇ ಹೀರೋ. ಕರೆಕ್ಟ್. ಯಾಕಂತ ಹೇಳಿದರೆ ಈ ಒಂದು ಸಿನಿಮಾದ ಹಿಂದೆ ಎಷ್ಟೋ ಜನರ ಪರಿಶ್ರಮ ಇರ್ತದೆ, ಎಷ್ಟೋ ಕಲಾವಿದರ ಜೀವನ ನಡೀತಾ ಇರ್ತದೆ. ಇದೆ ಸರ್, ಖಂಡಿತ ಇದೆ, ತುಂಬ ಇದೆ. ಅದು ನಾವು ಅಲ್ಲಿ ಪ್ರಾಕ್ಟಿಕಲ್ ನೋಡಿದಾಗ ನಮಗೆ ಬರೀ ಪರದೆಯಲ್ಲಿ ನೋಡುವಾಗ ಅದು ಗೊತ್ತಾಗೋದಿಲ್ಲ. ಬಟ್ ನಿಮಗೆ ಗೊತ್ತುಂಟಾ, ಶೂಟಿಂಗ್ ಮಾಡುವಾಗ ಎಷ್ಟು ಜನ ಇರ್ತಾರೆ, ಎಷ್ಟು ಪರಿಶ್ರಮ ಇರ್ತದೆ. ಅದರ ಕಷ್ಟ ನಮಗೆ ಖಂಡಿತ ಇದೆ, ಗೊತ್ತಿದೆ ಸರ್. ಯಾಕಂತ ಹೇಳಿದರೆ ಆಸ್ಪಾಸ್ ಅವರೆಲ್ಲ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ. ನಮಗೆ ಸೂಪರ್ಸೋದಲ್ಲಿ ಎಷ್ಟು ಟೆಕ್ನಿಷಿಯನ್ಸ್ ಇದ್ದರು, ಆ ಮಳೆ ಬಂದು ಒದ್ದಾಡಿದ ಸ್ಥಿತಿ ನಮಗೆ ಗೊತ್ತಿದೆ. ನಾವು ಅಲ್ಲಿ ಇರ್ತೀವಲ್ಲ ಸ್ಪಾಟಲ್ಲಿ. ಇದು ನಮಗೆ ಸ್ಕ್ರೀನಿಗೆ ನೋಡಲಿಕ್ಕೆ ತುಂಬ ಸುಲಭ. ಒಂದು 200 ರೂಪಾಯಿ ಕೊಟ್ಟು ನೋಡೋದಂದರೆ ಖುಷಿ, ಅದು ಒಳ್ಳೆಯದಾಗಿದ್ದರೆ ಬೈಯೋದು ಅದಲ್ಲ. ಆ ಕಷ್ಟ ಅದರಲ್ಲಿ ಹಾಗೂ ಎಷ್ಟು ಜನ ರಾತ್ರಿ ಹಗಲು ನಿದ್ದೆ ಇಲ್ಲ ಅವರಿಗೆ. ಎಲ್ಲ ಟೆಕ್ನಿಷಿಯನ್ ಅವನು ಅಂತಲ್ಲ, ನಮಗೆ ಚಾ ತಿಂಡಿ ಕೊಡುವ ಇವರು ಇದ್ದಾರೆ ಪಾಪ, ಅಲ್ಲಿ ಕಾರ್ಮಿಕರು ಇದ್ದಾರೆ, ಅವ್ರನ್ನ ನಮಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ. ಹಾಗಾಗಿ ಒಂದು ಸಿನಿಮಾ ಗೆಲ್ತದೆ ಅಂತಾದರೆ, ಗೆದ್ದಿತು ಅಂತಾದರೆ ಅದರ ಹಿಂದಿನ ಪರಿಶ್ರಮ ಸಾಕಷ್ಟು ತುಂಬ ಇದೆ. ಅದು ಕಣ್ಣಾರೆ ನೋಡಬೇಕು. ಯಾರು ಹಾಗೆ ಜನಗಳಿಗೆ ಅಲ್ಲಿ ಸಿನಿಮಾ ಸೆಟ್ಟಿಗೆ ಬಂದು ಕಣ್ಣಾರೆ ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆ ಅಷ್ಟು ಇದಾಗುತ್ತೆ, ಅರ್ಥ ಆಯ್ತಾ? ನಾವು ಕಣ್ಣಾರೆ ನೋಡಿದವರು ಸಿನಿಮಾ ಸೆಟ್ಟಲ್ಲಿ ಎಲ್ಲ ಬಹಳಷ್ಟು ಡೈರೆಕ್ಟ್ ಇವರು ನಿರ್ದೇಶಕರು ಸಹ ಸಫರ್ ಆಗಿರ್ತಾರೆ. ಅವರು ಅಷ್ಟು ಇದಿರ್ತದೆ, ಟೆನ್ಷನ್ ಅದು ಇದು ಮಾನಿಟರ್ ಮಾಡಬೇಕು, ಟೆಕ್ನಿಷಿಯನ್ ಎಲ್ಲ. ಅದರಲ್ಲೂ ನನಗೆ ಆಶ್ಚರ್ಯ ಅನಿಸಿದ್ದು, ಸೂಫ್ರಮ್ ಶೋದಲ್ಲಿ ಅವರೇ ನಿರ್ದೇಶಕರು, ಅವರೇ ಮತ್ತೆ ಆ್ಯಕ್ಟಿಂಗ್ ಮಾಡಬೇಕು. ಅದು ಒಂದು ತುಂಬ ಚಾಲೆಂಜಿಂಗ್ ಆಗಿರ್ತದೆ ಅಂತ ಅನ್ನಿಸ್ತದೆ. ಚಾಲೆಂಜಿಂಗ್ ಅಲ್ಲ, ಅದು ಪ್ಲಸ್ ಆಗಿದೆ. ಯಾಕೆಂದರೆ ಅವರು ಆ ಸ್ಕ್ರಿಪ್ಟಲ್ಲಿ, ಆ ಕಥೆಯಲ್ಲಿ ಆಳವಾಗಿ ಇದು ಮಾಡಿದವರು. ಅವ್ರಿಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ. ಮತ್ತೊಬ್ಬನಿಗೆ ಅದು ಮಾಡಿಸ್ಬೇಕಲ್ವ. ಕರೆಕ್ಟ್. ಇವರು ಅದರ ಬಗ್ಗೆ ಅದು ಮಾಡಲಿಲ್ಲ. ಮಿಕ್ಕಿದ ಕ್ಯಾರೆಕ್ಟ್ರನ್ನು ಅವ್ರಿಗೆ ಗೊತ್ತಿರ್ತದೆ, ಯಾವ ಕ್ಯಾರೆಕ್ಟ್ರಿಗೆ ಯಾರನ್ನು ಹಾಕಿದರೆ ಯಾವ ಮಾಡ್ತಾರೆ. ಅವರು ಅಷ್ಟು ಸೂಕ್ಷ್ಮವಾಗಿ ಅದನ್ನು ಅವಲೋಕಿಸೋದನ್ನು ಚಾಯ್ಸ್ ಮಾಡಿದ್ದಾರೆ. ನೋಡಿ ದೀಪಕ್ ರೈ, ಬಾನಾಜೆ ಅವರ ಒಂದು ಕ್ಯಾರೆಕ್ಟರ್ ನೋಡಿ, ಡಿಫ್ರೆಂಟ್ ಟೈಪ್ ಇಲ್ವಾ. ಕರೆಕ್ಟ್.
ಇವರು ಮೈಮ್ ರಾಮದಾಸ್ ಅವ್ರದ್ದು, ಮತ್ತು ನಮ್ಮ ಅರ್ಜುನ್ ಜನ್ಯ ಅವ್ರದ್ದು, ಹೇಗೂ ಇವ್ರದ್ದು ಇದೆಯೇ. ರವಿ ಅಣ್ಣ ಅವರು ಮಾಡಿದ ಅವರಿಗೆ ಅದೇ ಥರ ಬಾಡಿ ಇದೆ, ಅವರು ಕೂಡ ಅದೇ. ಮತ್ತು ರಾಜೀವ್ ಸರ್ದು ಒಂದು ಕ್ಯಾರೆಕ್ಟರ್, ಎಲ್ಲವನ್ನು ಸೂಕ್ಷ್ಮವಾಗಿ ಇವ್ರು ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ತಕ್ಕಂತೆ ಆಯ್ಕೆ ಮಾಡಿದ್ದಾರಲ್ವ. ನಾವು ಆ್ಯಕ್ಚುಲಿ ಇದರಲ್ಲಿರೋ ಕಲಾವಿದರನ್ನೆಲ್ಲ ನಾವು ತುಳು ಮೂವಿಯಲ್ಲಿ ತುಂಬ ಸಲ ನೋಡ್ತಾ ಇರುವವರು ಅಂತ, ಹಾಗಾಗಿ ಅದೊಂದು ಖುಷಿ. ಬಟ್ ಕರ್ನಾಟಕಕ್ಕೆ ಇವರು ಹೊಸ ಮುಖಗಳ ಥರ ಪರಿಚಯ ಆಗಿದ್ದಾರೆ. ಈಗಾಗಲೇ ಅನೇಕ ಪ್ರಕಾಶ್ ತುಮಿನಾಡ್ ನೋಡಿ, ಅವರು ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಎಲ್ಲರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರನ್ನು ತೋರಿಸ್ತಾರೆ. ಮತ್ತು ನಿರ್ದೇಶಕರು ನೋಡಿ, ಯಾರಿಗೂ ಕೂಡ ಬಿಲ್ಡಪ್ ಹೆಚ್ಚು ಕೊಟ್ಟಿಲ್ಲ, ಎಲ್ಲರಿಗೂ ಒಂದೇ ರೀತಿ ನೋಡಿದ್ದಾರೆ ಅವರು. ಎಲ್ಲ ಪಾತ್ರಗಳು ಇಂಪಾರ್ಟೆಂಟ್. 2-3 ಪಾತ್ರಗಳಲ್ಲಿ ಮಾತ್ರ ಅವರು ಮಾಡಿದ್ದಾರೆ ಹೊರತು ಬಾಕಿ ಎಲ್ಲ ಸಮಾನತೆಯನ್ನು ನೋಡಿದ್ದಾರೆ ಅವರು. ಎಲ್ಲರಿಗೂ ಇದರಲ್ಲಿ ಸ್ಕೋಪ್ ಇದೆ, ಎಲ್ಲ ಪಾತ್ರಗಳು ಇಂಪಾರ್ಟೆಂಟ್. ಒಂದು ಬಿಟ್ಟೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು, ಕರೆಕ್ಟ್. ಈ ಹಾಡಿನ ಬಗ್ಗೆ ಹೇಳೋದಾದರೆ ಅದು ಹೇಗೆ ಸರ್? ಅದು ಎಷ್ಟು ಸಮಯ ಶೂಟಿಂಗ್ ಆಯಿತು? ಎಂತ ಸರ್, ಹಾಡಿನ 4 ದಿವಸ ಶೂಟ್ ಮಾಡಿದ್ದೀವಿ, ಎಲ್ಲ ನೈಟೇ. ನಮಗೆ ನಿದ್ದೆನೇ ಇಲ್ಲ. ನಾವು ಈ ನೈಟ್ ಶೂಟ್ ಬೇರೆ ಥಿಯರಿ ಪಾರ್ಟ್ ಆದರೆ ನಮಗೆ ಅಲ್ಲಿ ಕೂತು ಒಬ್ಬರ ಶೂಟ್ ಆಗುವಾಗ ನಾವು ಸ್ವಲ್ಪ ಎಲ್ಲೋ ಮೂಲೆಯಲ್ಲಿ, ಅದರಲ್ಲೂ ನಿಮ್ಮ ಸ್ಟೆಪ್ಗಳನ್ನು ನೋಡ್ತಾ ಇದ್ದೀವಿ. ಹೌದು, ಅದರೊಬ್ಬ ನಮ್ಮದು ಇವರಿದ್ದಾರೆ ಕೊರಿಯೋಗ್ರಫಿಯವರು, ವಿನಾಯಕ್ ಆಚಾರ್ಯ ಅಂತ, ಒಳ್ಳೇದು ಮಾಡಿದ್ದಾರೆ. ನಮ್ಗೆ ಅದಕ್ಕೆ ಮೊದಲು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು. ಇಲ್ಲಿಂದ್ರೆ ಅಷ್ಟು ನೀಟಾಗಿ ಬರ್ಲಿಕ್ಕೆ ಆಗ ನಾವು ಡ್ಯಾನ್ಸ್ ಮಾಡುವವರ, ಅದಕ್ಕೆ ಕೇಳಿ ಈ ರವಿ ಅಣ್ಣೆಲ್ಲ ಡ್ಯಾನ್ಸ್ ಮಾಡುವವರ ಇವರೆಲ್ಲ ಅಷ್ಟು ನಮಗೆ ಅದನ್ನು ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಟೋಟಲ್ 4 ದಿನ ಇತ್ತು. 4 ದಿವಸ ನೈಟ್ ಇತ್ತು, ಫುಲ್ ನೈಟ್. ನಿಮಗೆ ಒಂದು 5 ಗಂಟೆ ಸೆಟ್ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 6-6 ತನಕ ಇರ್ತದೆ ಕಂಟಿನ್ಯೂ. ನೋಡಿ ಎಷ್ಟು ಸಿನಿಮಾದಲ್ಲಿ ಎಷ್ಟು ಬಂದಿದೆ, 1-2 ನಿಮಿಷ 3 ನಿಮಿಷ ಬಂದಿರ್ಬೋದು ಅಷ್ಟೇ. 4 ದಿವಸ ನೈಟ್ ಮಾಡಿದೆ. ಫುಲ್ಲು ಜನ ಇದ್ರು, ಟೋಟಲಿ ಫುಲ್ಲು ಜನ ಬೇಕಲ್ವ, ಫಂಕ್ಷನ್ ಅದು. ಹೌದು. ಮತ್ತು ಸಿನಿಮಾದಲ್ಲಿ ನಮ್ಮ ಊರಿನ ಒಂದು ಇದನ್ನು ತೋರಿಸಿದ್ದಾರೆ, ಒಂದು ಏರಿಯಾ ಕಲ್ಚರ್ ಲೊಕೇಶನ್, ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಕೊಡಿಸ್ತಾರೆ. ಮತ್ತು ಮನೆಯಲ್ಲಿ ಆಗುವಂಥ ನಮ್ಮದು ಕಾರ್ಯಕ್ರಮ, ಡೆತ್ ಆಗಿ ಅದರ ಒಂದು 13 ದಿವಸ ಕಾರ್ಯ ಮಾಡುವ ಸಮಯದಲ್ಲಿ ಏನೆಲ್ಲ ಅನ್ನೋದನ್ನು ಬಿಂಬಿಸಿದ್ದಾರೆ. ಮದುವೆ ಕಾರ್ಯಕ್ರಮ ಬಿಂಬಿಸಿದ್ದಾರೆ, ಎಲ್ಲವೂ ಇದೆ ಕೆಲಸ ಸಾಧಾರಣ. ಹಾಗೆ ಅದರಲ್ಲಿ ಹೈಲೈಟ್ ಆದದ್ದೇ ಆ ಭಾವರು. ಅವರ ಹಾಡು, ಅವರ ಇದು ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್. ಅವರು ಕೂಡ ಅಂದರೆ ಕುಡಿತದ, ಅವರು ದೀಪಕ್ ಅವರೆಲ್ಲ ಕುಡಿತದ ಪಾಠಲ್ಲಿ ನಂಬರ್ 1 ಅವರೆಲ್ಲ. ಕರೆಕ್ಟ್. ನಾವು ತುಳು ನಾಟಕ ಆಗಿರ್ಬೋದು, ಹೈಯೆಸ್ಟ್ ಅವರಿಗೆ ಆ ಪಾತ್ರಕ್ಕೆ ತುಂಬ ಸೂಟ್ ಆಗುವಂಥ. ಕರೆಕ್ಟ್ ನೀವು ಹೇಳಿ. ಈ ಸೂಫ್ರಮ್ ಶೋದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸಹಾಯ ಮಾಡ್ತಾ ಇದ್ರು ನಿರ್ದೇಶನಕ್ಕೆ, ಅಥವಾ ತಮ್ಮ ಆ್ಯಕ್ಟಿಂಗ್ ಮಾಡಿ? ಅಲ್ಲ, ಸಾಕಾರ ರಾಜ್ ಬಿ ಶೆಟ್ಟಿ ಸರ್ ಇದು ಇದ್ದೇ ಇದೆ, ಅವರ ಗರಡಿಯಲ್ಲಿ ಬೆಳೆದವನು ಸಾಕಾರ ಇರುತ್ತೆ. ಏನಾದರೂ ಕರೆಕ್ಷನ್ಸ್ ಅದು ಇದೆಲ್ಲ ಮಾಡ್ಯಾರ. ಆದರೆ ಅದರ ಫುಲ್ಲು ಫ್ಲೆಜ್ ಇವರಿಗೆ JP ಅವರಿಗೆ ಬರ್ತದೆ. ಅವರ ಸಹಕಾರದಿಂದ ಇವರು ಮಾಡಿ 100% ಮಾಡಿರ್ಬೋದು. ನಿಮ್ಮನ್ನು ಈಗ ಎಲ್ಲರೂ ಗುರುತಿಸುವಾಗ ಹೇಗೆ ಅನ್ನಿಸ್ತದೆ ಸರ್? ಖುಷಿ ಆಗ್ತದೆ ಸರ್ ನಮಗೆ. ಇನ್ನಂತೂ ಈಗ ಅದೇ ಸೂಫ್ರಮ್ ಶೋ ಬಂದ ಮೇಲೆ ಇನ್ನು ಸಾಕಷ್ಟು ಜನ ನಿಮ್ಮನ್ನು ಗುರುತಿಸ್ತಾರೆ. ಖುಷಿ ಆಗ್ತದೆ ನಮಗೊಂದು. ಹಾರ್ಟ್ಫುಲ್ ಒಂದು ಅವರು ಬಂದಾಗ ಥಿಯೇಟ್ರಲ್ಲೆಲ್ಲ ನಮಗೆ ಭಾಳ ಖುಷಿ ಆಗ್ತದೆ. ಮಾತಾಡ್ತಾರೆ ಕಾರ್ಯಕ್ರಮದಲ್ಲಿ, ಅದು ಇದೆಲ್ಲ ಮಾತಾಡಿದ್ರೆ ಖುಷಿ ಆಗ್ತದೆ, ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಅಲ್ಲ. ಹೌದು. ನಿಮ್ಮ ಮುಂದಿನ ಸಿನಿಮಾಗಳು ಯಾವುದೆಲ್ಲ ಸರ್? ಒಂದು ಕನ್ನಡ ಪೆಡಂಬುತ್ ಅಂತ ಆಗಿದೆ, ಮತ್ತು ತುಳುವಿನಲ್ಲಿ ಜೈ ಅಂತ, ಅದು ಕನ್ನಡದಲ್ಲೂ ಬರುತ್ತೆ. ಅದೊಂದು 2 ಆಗಿದೆ, ಬರ್ಬೋದು, ಅಕ್ಟೋಬರ್ಲಿ ಬರ್ಬೋದು. ಒಂದು ಡೈಲಾಗನ್ನು ಹೇಳ್ಬೋದು ಯಾವುದು ಸೂಪರ್? ರವೀಣ, ಹೊತ್ತಿಗೆ ಒಂದು ತಿಂದೋಗ್ತದೆ, ಆದರೆ ಉಪದ್ರ ಎಂಥ ಇಲ್ಲ. ಹಾಂ, ಸೂಪರ್. ಅದೊಂದು ಇದು ಪ್ರೇತ ಹಿಡಿದಾಗ, ಆ್ಯಕ್ಚುಲಿ ಪ್ರೇತ ಇಲ್ಲ ಅಲ್ಲಿ, ಕರೆಕ್ಟ್. ಚೆನ್ನಾಗಲ ಮಂಡೆಯಲ್ಲಿ ಪ್ರೇತ ಇದೆ, ಅದು ಅವರು ಬಂದು ತಿಂದು ಹೋಗ್ತಾ ಇರ್ತಲ್ಲ. ಕರೆಕ್ಟ್. ಆಚೆ ನಾವು ಅದೆಲ್ಲ ಗುಂಗಿನಲ್ಲೇ ಇದ್ದೇವೆ ಅಲ್ಲ, ಎಲ್ಲರೂ ಟೋಟಲಿ ಅಲ್ಲಿ ಜನಗಳು ಪ್ರೇತದ ಗುಂಗಿನಲ್ಲೇ ಇದೆ. ಆ್ಯಕ್ಚುಲಿ ಒರಿಜಿನಲ್ ಅಲ್ಲಿ ಇಲ್ಲ, ಏನಿಲ್ಲ, ಏನೋ ಒಂದು ಕಲ್ಪನೆಯಲ್ಲಿ ಅದು ಹಾಗೆ ಆಗಿದೆ. ಅದರಲ್ಲಿ ಇದರ ಶೂಟಿಂಗ್ ಹೇಗಿತ್ತು ಸರ್? ಅಲ್ಲಿ ಹೀರೋಯಿಗೆ ಪ್ರೇತ ಹಿಡಿದಿದೆ ಅಂತ ಹೇಳಿ ನೀವು ಪ್ರತಿಯೊಂದು ಕಷಾಯವನ್ನು ಕೊಡೋದಾಗಿರ್ಬೋದು, ಅದು ಹೇಗಿತ್ತು ಅಂತ? ಅಲ್ಲ, ಅದು ಸಿಚುವೇಶನ್ ಒಂದು ಒಳ್ಳೆ ಸಂದರ್ಭ. ಅದು
ಕಷಾಯ ನಾವು ಕೊಟ್ಟಿದ್ದ ಸೀನ್ ಅದು ತುಂಬ ಮಾಡಿದ್ದೇವೆ ಅಲ್ಲಿ ಕಷಾಯ ಎಲ್ಲ ಕೊಡುವಂಥ ಸೀನೆಲ್ಲ ಅದು ಈಗ ನಾವು ಅವರನ್ನು ಮಾಡುವಾಗ ನಮಗೆ ಬೇಜಾರಾಗಿತ್ತು ಅದು ಪರಿಸ್ಥಿತಿ ಅದಕ್ಕೆ ಇಲ್ಲಲ್ಲ ಮಾಡಲೇಬೇಕಾಗುತ್ತೆ. ಆ ಕಷಾಯನ ದೊರಕಿಸೋದು ಕೆಲವು ಸರ್ತಿ ಇವರು ನಮ್ಮ ಪೂರ್ಣಿಮಕ್ಕ ಬಾಯಿಗೆ ಹಾಕುವಾಗ ಮೂಗಿಡಿಲಿಕ್ಕೆ ಉಂಟು ಮಾರ ಇವ್ರು ಗಟ್ಟಿ ಹಿಡಿದದ್ದು ಆ ಸಂದರ್ಭದಲ್ಲಿ ಇವರು ತೆಗಿ ಮಾರ ನೀವು ಎಂತ ಮಾರ ದಮ್ ಕೊಡಿಸ್ತೀರ ಅಂತ ಆವಾಗ ಬೈದಿದ್ದೆ. ಅವರು ಕೂಡ ಹೀಗೆ ಮಾಡ್ತಾಯಿದ್ರು ನಮ್ಮ JP ಸರ್. ಅದು ಈಗ ನಾವು ಜನರಲ್ಲಿ ನೋಡುವಾಗ ಒಂದು ಇರಿಟೇಷನ್ ಅಲ್ವಾ? ಕರೆಕ್ಟ್. ಹೌದಣ್ಣ. ಆದರೆ ನಮಗೆ ಸ್ಕ್ರೀನಿಗೆ ಬೇಕಾದು ಅದುವೇ ಖುಷಿ ಅಲ್ವಾ? ಕಥೆಯಲ್ಲಿ ಅದು ಇರ್ತದೆ, ಸ್ವಾಮೀಜಿ ಬಂದು ಹೇಳ್ತಾರೆ ಮಾಡುವ ಸಂದರ್ಭ ಬಂದಿರ್ತದೆ. ಇವನ್ನ ಪ್ರತಿಯೊಂದು ಸೀನ್ಗಳದು ಸ್ವಾಮೀಜಿ ಎಂಟ್ರಿ ಆಗಿರ್ಬೋದು ಪ್ರತಿಯೊಂದು ಎಲ್ಲವೂ ನನ್ನ ಪ್ರಕಾರ ನೀವು ಶೂಟಿಂಗ್ ಟೈಮಲ್ಲಿ ಅಷ್ಟು ನಗಾಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಎಂಜಾಯ್ ಮಾಡಿದ್ವಿ, ಸೂಪರ್ ಮಾಡಿದ್ವಿ ನಾವೊಂದು. ಎಲ್ಲರಿಗೂ ಖುಷಿ ಅದು ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ ಕೂಡ ಇದು ಮಾಡಿದ್ದೇವೆ. ಸ್ಟೋರಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಅವರು ಪೂರ್ಣಿಸಿದ್ದಾರೆ ನೋಡಿ ನಮ್ಮ JP ಸರ್. ಖಂಡಿತ ನಮಗೆ ಈ ರೀತಿ ಬರ್ತಾನೆ ನಮ್ಮ ಕನಸಲ್ಲಿ ಅನಿಸಲಿಲ್ಲ. ಆದರೆ ಒಂದು ಖುಷಿ ಅಂದರೆ ನಮ್ಮ JP ಸರ್ ಅವರ ಒಂದು ಕನಸು ನನಸಾಯ್ತಲ್ವ ಅಂತ ಅದೊಂದು ಖುಷಿ ಇದೆ. ನಾವು ಅದರಲ್ಲೊಂದು ಪಾತ್ರಧಾರಿ, ಒಂದು ಹೆಮ್ಮೆ ಇದೆ, ಖುಷಿ ಇದೆ. ಜೈಯಲ್ಲಿ ಯಾವ ಪಾತ್ರ ಸರ್? ಜೈಲೊಂದು ರೂಪೇಶ್ ಸರ್ ಅವರ ಒಂದು ಒಂದು ಸಪೋರ್ಟಿವ್ ನವೀನ್ ಡಿ ಪಾಟೀಲ್ ಪಪ್ಪನ ರೋಲ್ ಮಾಡಿದ್ದಾರೆ. ಅವರಿಗೆ ಒಂದು ಗಾಡ್ ಫಾದರ್ ಆಗಿ ರೂಪೇಶ್ ಸರಿಗೆ ಮಾಡಿದ್ದಾರೆ. ಅದು ಹೇಗಿತ್ತು ಶೂಟಿಂಗ್? ಶೂಟಿಂಗ್ ಒಳ್ಳೆ ಇತ್ತಪ್ಪ. ಅವನು ಆರಾಮ, ಅವರು ಕೂಡ ಫ್ರೆಂಡ್ಲಿ. ಅವರು ರೂಪೇಶ್ ಶೆಟ್ಟಿ ಕ್ಯಾಶುವಲ್ ಒಳ್ಳೆ ಇದ್ದಾರೆ, ಸೂಪರ್. ಅವ್ರದ್ದು ಈ ಸಲ ಅದೊಂದು ಜೈ ಒಳ್ಳೆ ಮೂಡಿ ಬಂದಿದೆ. ಸುನಿಲ್ ಶೆಟ್ಟಿ ಇದ್ದಾರೆ ಹಿಂದಿ, ಮತ್ತು ಮತ್ತೊಬ್ಬರು ಇದ್ದಾರೆ ಅವರ ರಾಜ್ ಶೆಟ್ಟಿ ಏನೋ ಇದ್ದಾರೆ. ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು. ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬರ್ತದೆ. ಕನ್ನಡದಲ್ಲಿ ಉಂಟು, ಅದು ಬರ್ತಾ ಉಂಟು, ಡಬ್ಬಿಂಗ್ ಎಲ್ಲ ಆಗಿದೆ. ಖಂಡಿತ ಸಾಕಷ್ಟು ವಿಚಾರಗಳನ್ನು ನೀವು ಹೇಳಿ ಖುಷಿ ಆಯಿತು. ಬಂದಂಥದ್ದು ಬಹಳ ಸಂತೋಷ ನಮಗೆ. ಥ್ಯಾಂಕ್ ಯು. ನಿಮ್ಮನ್ನು ಇನ್ನೂ ಅನೇಕ ಸಿನಿಮಾಗಳಲ್ಲಿ ತೆರೆ ಮೇಲೆ ನೋಡುವ ಹಾಗೆ ಆಗಲಿ ಅಂತ ನಾನು ಆಶಿಸ್ತೇನೆ. ನಿಮ್ಮ ಪ್ರತಿಯೊಂದು ಪಾತ್ರಗಳು ಕೂಡ ಕಣ್ಣಿಗೆ ಕಟ್ಟುವಂಥದ್ದು. ಅದು ಫ್ರಮ್ ಸೋದಲ್ಲಿ ಆಗಿರ್ಬೋದು, ಇನ್ನು ಹಳೆಯ ಸಿನಿಮಾಗಳಲ್ಲಿ ಕೂಡ ಆಗಿರ್ಬೋದು. ಸೊ ಹಾಗಾಗಿ ಪ್ರೀತಿಯ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇಷ್ಟೊತ್ತು ಅನೇಕ ವಿಚಾರಗಳನ್ನು ನೀವು ಮಾಹಿತಿಯನ್ನು ಹಂಚಿಕೊಂಡ್ರಿ. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಗುರುತಿಸುವಂತೆ ಆಗಲಿ ಅಂತ ಹೇಳೋದು ಆಶಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಮ್ಮನ್ನೊಂದು ಕರೆದು ನಿಮ್ಮೊಟ್ಟಿಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಓಜಸ್ ಯೂಟ್ಯೂಬ್ ಚಾನಲ್ನ ನಿಮಗೆ, ನಿಮ್ಮ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಕೃತಜ್ಞತೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್.